உள்ளவராயிருக்கிறார். ಎಷ್ಟು ಜ್ಞಾನಿಯಾಗಿರುವಂತ ದೇವರು. அந்த தேவன் எவ்வளவு ஞானமுள்ளவராயிருக்கிறார். ಕುಟುಂಬದಲ್ಲಿ ನೋಡ್ರಿ, ಫ್ಯಾಮಿಲಿ ತೆಗೆದುಕೊಂಡ್ರೆ ಫ್ಯಾಮಿಲಿ ಅನ್ನೋದು ಒಂದು ವರ್ಲ್ಡ್ ಆಗಿದೆ, ಲೋಕ ಆಗಿದೆ. குடும்பம் என்பது ஒரு உலகமாயிருக்கிறது. ಆಮೆನ್ ஆமென். ಫ್ಯಾಮಿಲಿ ಅನ್ನೋದೊಂದು ವರ್ಲ್ಡ್ ಆಗಿದೆ. ಅದರಲ್ಲಿ ದೇವರು ಅನೇಕ ರೋಲ್ಗಳನ್ನ ಇಟ್ಟಿದ್ದಾರೆ. குடும்பமே உலகம், அதுல ಅನೇಕ ರೋಲ್ ಪகுதிகளை வைத்திருக்கிறார். ತಂದೆದು ಒಂದು ರೋಲು, ತಾಯಿದು ಒಂದು ರೋಲು, ಮಕ್ಕಳದು ಒಂದು ರೋಲ್ಗಳು ಅಲ್ವಾ. தகப்பனுக்கு ಬೇರೆ ಬೇರೆ ರೋಲ್ಸ್ಗಳು ಬರುತ್ತೆ ಆ ಪ್ಲೇಸ್. தகப்பனுக்கு தாய்க்கு ಬೇರೆ ಬೇರೆ ರೋಲ್ ಕಾರ್ಯಗಳು ಇರುತ್ತದೆ. ಅದರಲ್ಲಿ ಮಹಾ ಮುಖ್ಯವಾದಂತಹ ಗ್ರೇಟ್ ಆಗಿರುವಂತ ರೋಲ್ ಅಂತ ಹೇಳಿದ್ರೆ ಫಾದರ್ಸ್ ರೋಲ್ ಆಗಿದೆ. ಅದು மிக முக்கியமாக ವಿಶೇಷமான ஒரு ಪகுದಿನ ತಗಪ್ಪುடைய ರೋಲ್ தான் ಅದು. ಆಮೆನ್ ಆಮೆನ್. ಸೊ ಅದರಿಂದ ನೀವು ತಿಳ್ಕೊಳ್ರಿ, ತಂದೆ ಎನ್ನುವಂತ ರೋಲ್ ಅಲ್ಲಿ ಇರುವಂತವರು, ಸೊ ನೀವುಗಳು ಎಷ್ಟು ಭಾಗ್ಯ ನೀವು ಮಾಡಿದೀರಾ ಅಂತ ಹೇಳಿದ್ರೆ ಅಷ್ಟು ನೀವು ಪ್ರಿವಿಲೇಜ್ ಪರ್ಸನ್ಗಳು. பர தகப்பன் என்ற ரோல் குடும்பத்தை எடுத்துறீங்க, அவ்வளவு நீங்க பாக்கியம் பெற்றவர்களா இருக்கிறீங்க. ಕೆಲವರಿಗೆ ಆ ಸ್ಥಾನ ಗೊತ್ತಿಲ್ಲ, ಆ ಪೊಸಿಷನ್ ಬಂದು ಏನ್ ನಾನು ಯಾವ್ದು ಕ್ಯಾರಿ ಮಾಡ್ತಾ ಇದೀನಿ ಅಂತ ಗೊತ್ತಿಲ್ಲ. எந்த ஒரு ஸ்தானத்தை சுமக்கிறேன்னு சிலருக்கு தெரியல. ಎಷ್ಟು ಜನ ಫಾದರ್ಸ್ ಗಳಿದ್ರೆ ಕೈ ಎತ್ತರಿ ನೋಡೋಣ. எத்தனை பேர் தகப்பன்மார் இருக்கிறீங்க, கைகளை ಉಯರ್ತங்க பார்க்கலாம். ಆಕ್ಚುಲಿ ಈಗ ಮಕ್ಕಳಿರೋರು 18 ಇಯರ್ಸ್ ಅವರು ಬೇಡ, ಮಕ್ಕಳಿರೋರು, பிள்ளைகள் ಮ್ಯಾರೇಜ್ ಆಗಿರುವಂತ, திருமணமானவங்க, பிள்ளைகள் உள்ளவர்கள், திருமணமானவங்க, பிள்ளைகளை பெற்றெடுத்தும் கைகளை ಉಯರ್ತಿ. ದಯವಿಟ್ಟು ಹೇಳ್ತಾ ಇದೀನಿ, ನಿಮ್ಮ ಪೊಸಿಷನ್ ಅನ್ನ, ನಿಮ್ಮ ರೋಲ್ ಅನ್ನ ನೀವು ಸಾಧಾರಣವಾಗಿ ನೀವು ಎಣಿಸಬಾರ್ದು. உங்களுடைய ஸ்தானத்தை, உங்களுடைய ரோலை சாதாரணமா எண்ணக்கூடாது. ಆಮೇಲೆ ನಿಮ್ಮ ಪೊಸಿಷನ್ಗೆ ಒಂದು ರೆಸ್ಪೆಕ್ಟ್ ಇದೆ. உங்களுடைய ஸ்தானத்துக்கு மதிப்பு மரியாதை ದೇವರಿಂದ ನಿಮಗೆ ಕೊಡಲ್ಪಟ್ಟಿರುವಂತದ್ದು, தேவனால் கொடுக்கப்பட்டிருக்கிறது. ಬೈಬಲ್ ಹೇಳ್ತಾ ಇದೆ, ದೇವರಿಂದ ಕೊಡಲ್ಪಡದಲ್ಲಿ ಇರುವುದು ಯಾರು ಸಹ ಏನು ಹೊಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. வேதம் சொல்லுது, தேவன் கொடுக்காமல் இருப்பது ஒருவரும் பெற முடியாது. So everything are given by our God. எல்லாமே தேவனால் கொடுக்கப்பட்டிருக்கிறது. ಅದರಿಂದ ನೀವು ನಿಮಗಿರುವಂತ ಸ್ಥಾನವನ್ನ, ನಿಮಗೆ ಕೊಡಲ್ಪಟ್ಟಿರುವಂತ ಸ್ಥಾನವನ್ನ ಶ್ರೇಷ್ಠ ಅಂತ ನೀವು ಎಣಿಸಬೇಕು. அப்படி இருக்கும்போது தேவன் கொடுத்த ஸ்தானத்தை நீங்க விசேஷமா எண்ண வேண்டும். ಆಮೆನ್. ಆಮೆನ್. ನೀವೇ ನಿಮ್ಮ ಫ್ಯಾಮಿಲಿಗೆ ಒಂದು ರೋಲ್ ಮಾಡೆಲ್ ಆಗಿರುವ, உங்க குடும்பத்துக்கு நீங்க தான் ஒரு ரோல் மாடலா இருக்கீங்க. ನಿಮ್ಮ ಕುಟುಂಬಕ್ಕೆ ನೀವೇ ಹೀರೋ. இந்த குடும்பத்துக்கு நீங்க தான் ஹீரோ. ನೀವ್ ಹೇಳ್ಬಾರ್ದು ನಾನ್ தான் ಹೀರೋ ಅಂತ. ನಿಮ್ಮ ವೈಫ್ ಹೇಳ್ಬೇಕು, ನಿಮ್ಮ ಮಕ್ಕಳು ಹೇಳ್ಬೇಕು. நீங்க தான் சொல்லிக் கூடாது, உங்க பிள்ளைங்களும் மனைவி சொல்லணும் நீங்க தான் ஹீரோ. ನನಗೊಬ್ರು ಹೀರೋ ಇದ್ದಾರೆ ಅಂತ ಹೇಳ್ಬೇಕು. எனக்கும் ஒரு ஹீரோ இருக்காரு ನಿಮ್ಮ ವೈಫ್ ಹೇಳ್ಬೇಕು, யார் உங்க மனைவி பார்த்து, ಮಕ್ಕಳು ಹೇಳ್ಬೇಕು, உங்க பிள்ளைங்க பார்த்து சொல்லணும் ನನ್ನ ಹೀರೋ ಬಂದು ಇವ್ರೆ ಅಂತ. ஏன் ஹீரோ இவங்க தான் ಮಕ್ಕಳುಗಳು ಹೇಳ್ಬೇಕು, ನನ್ನ ತಂದೆ ಹೀರೋ ಅಂತ. உங்க பிள்ளைங்க பார்த்து சொல்லுங்க அப்பா தான் ஹீரோ. ಆಮೆನ್. ஆமென். ಹೀರೋ ತರ ನೀವು ಆಕ್ಟ್ ಮಾಡಬಾರ್ದು. ಬಟ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಮಕ್ಕಳುಗಳು, ನಿಮ್ಮ ವೈஃப் ಬಂದು ಹೇಳ್ಬೇಕು, நீங்க தான் என்ற ஹீரோ என்று. எப்போ நல்ல ட்ரெஸ் போட்டிருக்கிறப்போ கிடையாது, உங்க கேரக்டரை பார்த்து வந்து சொல்லணும். அதான் நல்ல ட்ரெஸ் போட்டிருக்கும் போது உங்களுடைய குணத்தை, சுபாவம் பார்த்து உங்க மனைவிகளே சொல்லணும் நீங்க தான் ஹீரோ. ஹalleluya. ஹalleluya. ಸೋ ಆ ರೀತಿಯಾದ ಕ್ಯಾರೆಕ್ಟರ್ ಅನ್ನ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಅದನ್ನ ಬಿಲ್ಡ್ ಮಾಡಬೇಕು. அப்படிப்பட்ட குணங்களை, சுபாவத்தை குடும்பத்துல கட்டணும். நீங்க ಗೊತ್ತಿದೆ, ಫಾದರ್ ಅನ್ನೋದು ಜಸ್ಟ್, ಇಟ್ಸ್ ನಾಟ್ ಜಸ್ಟ್ ಎ ರೋಲ್, ಬಟ್ ಇಟ್ಸ್ ಎ ಕಾಲಿಂಗ್ ಆಫ್ ಗಾಡ್. ஃபாதர் என்றது ஒரு ரோல் கிடையாது, தேவனால ஒரு அழைப்பா இருக்கு. ದೇವರ ಕರೆ, தேவனுடைய அழைப்பு. ನಿಮಗೆ ಕೊಡಲ್ಪಟ್ಟಿರುವಂತ ಕಾಲಿಂಗ್ ಅನ್ನ ನೀವು ಅದನ್ನ ಫುಲ್ಫಿಲ್ ಮಾಡಲೇಬೇಕು. நீங்கள் அழைக்கப்பட்ட அந்த அழைப்பை நீங்க நிறைவேற்ற வேண்டும். ಆಮೆನ್. ಆಮೆನ್. ಸೋ ನಿಮಗೆ ಕೊಡಲ್ಪಟ್ಟಿರುವಂತ ಕಾಲಿಂಗ್ ಅಲ್ಲಿ ದೇವರು ಅದೊಂದು ಪ್ಯಾಕೇಜ್ ಆಗಿ ನಿಮ್ಮ ಫ್ಯಾಮಿಲಿನ, ಮಕ್ಕಳುಗಳನ್ನ ನಡೆಸುವಂತ ಒಂದು ಗ್ರೇಸ್ ಅನ್ನ, ಅನಾಯಿಂಟಿಂಗ್ ಅನ್ನ, ದೇವರು ಪ್ರತಿಯೊಂದು ಬ್ಲೆಸ್ಸಿಂಗ್ಸ್ ಅನ್ನ ಅದರ ಒಳಗಡೆ ಇಟ್ಟು ನಿಮ್ಮನ್ನ, ನೀವು ಫ್ಯಾಮಿಲಿಯಲ್ಲಿ ತಂದೆಯಾಗಿ ನಿಮ್ಮನ್ನ ಇಟ್ಟಿದ್ದಾರೆ. குடும்பத்தை ஒரு பேக்கேஜ் ஆக கிருபையும் தகப்பன் எல்லா காரியத்தை நிரப்பி தான் உங்க கையில கொடுத்திருக்கிறார். ನೀವು ಅದರಲ್ಲಿ ಬೆಳಿಬೇಕಾಗಿದೆ. நீங்க ಅದல வளரணும். ಇವತ್ತು ನಾನು ಮಾತಾಡುವಂತದ್ದು 3 ತಂದೆಗಳ ಬಗ್ಗೆ. இன்றைக்கு நான் பேசப்போகும் 3 தகப்பன்மார்களை. ಒಂದು ನಿಮ್ಮ ಬಯಾಲಜಿಕಲ್ ಫಾದರ್, ಓಕೆ, ನಿಮ್ಮ ಶಾರೀರಿಕ ತಂದೆ, ನಿಮಗೆ ಜನ್ಮ ಕೊಟ್ಟಿರುವಂತವರು. ஒரு சரீர பிரகார தகப்பன் உங்களுக்கு உயிரை கொடுத்தவர்கள். ಎರಡನೇದಾಗಿ ನಿಮ್ಮ ಸ್ಪಿರಿಚುವಲ್ ಫಾದರ್, ನಿಮ್ಮ ಆತ್ಮಗಳಿಗೆ ಜವಾಬ್ದಾರಿ ಉಳ್ಳಂತವರು. பாருங்க, ஆவிக்குரிய தகப்பன், உங்க ஆவிக்கு பொறுப்புள்ளவர் தகப்பன். ಆಮೆನ್. ஆமென். ಮೂರನೇದಾಗಿ ನಿಮ್ಮ ಹೆವೆನ್ಲಿ ಫಾದರ್, ನಿಮ್ಮ ಸೃಷ್ಟಿಕರ್ತ, ನಿಮ್ಮ ಕ್ರಿಯೇಟರ್ ಆತ. மூன்றாவதாக பரலோகத்தின் பிதா, சிருஷ்டிகர்த்தர், உங்களை உண்டாக்கினவர். ಹalleluya. ஹalleluya. ಸೊ ಒಬ್ಬ ವಿಶ್ವಾಸಿ ಈ 3 ಫಾದರ್ಗಳ ಕಂಟ್ರೋಲ್ ಅಲ್ಲಿ ಇರಬೇಕು. ஒரு விசுவாசி இந்த 3 தகப்பனுடைய கண்ட்ரோலுக்குள்ள இருக்கணும். ಆಮೆನ್. ಒಬ್ಬ ವಿಶ್ವಾಸಿ ಈ 3 ಫಾದರ್ಗಳ ಕಂಟ್ರೋಲ್ ಅಲ್ಲಿ ಇರಬೇಕು. ஒரு விசுவாசி 3 தகப்பனுடைய கண்ட்ரோலுக்குள்ள நீங்க இருக்கணும். ஓ சிஸ்டர்ஸ்ங்கெಲ್ಲ பசங்கெಲ್ಲ சும்மா இருக்கிறது பாட்டா வேண்டாம், என் கண்ட்ரோலே வேண்டாம்னு சொல்ற மாதிரி இருக்கு. ಸಿಸ್ಟರ್ಸ್ ಆಮೇಲೆ ಹೇಳ್ರಿ, ಒಬ್ಬ ವಿಶ್ವಾಸಿ ಎಲ್ಲರೂ ಅಷ್ಟೇ, ಫಾದರ್ಸ್ಗಳು ನೀವು ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇ. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು, ನೀವು ತಂದೆ ಆಗಿದ್ರು ನಿಮಗೂ ಸಹ 3 ತಂದೆಗಳಿದ್ದಾರೆ, ಕಂಟ್ರೋಲ್ ಇರಬೇಕು. நீங்க தகப்பனா இருந்தாலும் நீங்க 3 தகப்பனுக்கு கண்ட்ரோல்ல தான் இருக்கணும். நீங்க ಈಗಾಗಲೇ ನಿಮ್ಮ ತಂದೆಗಳು ಇಲ್ಲ ಅಂದ್ರೆ ಓಕೆ, ಬಟ್ ಇರೋದಾದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ಕಂಟ್ರೋಲ್ ನಲ್ಲಿ ಇರಬೇಕಾಗಿದೆ. தகப்பன் இல்லாத பரவாயில்ல, தகப்பன் இருக்கும்போது அவங்க கண்ட்ரோல்ல தான் இருக்கணும். ಆಮೆನ್. ಆಮೆನ್. ಈ 3 ಫಾದರ್ಸ್ ಗಳಿಗೆ, ತಂದೆ ಅಂದ್ರಿಗೆ
ನಾವು ಅಕೌಂಟಬಲ್ ಆಗಿದ್ದೀವಿ. இந்த மூன்று தகப்பன்மார்களுக்கும் கணக்கு ஒப்புவிக்கிறவர்களா ಲೆಕ್ಕ இருக்கிறோம். ಒಪ್ಪಿಸಿಕೊಡುವಂತವರಾಗಿದ್ದೀವಿ நாம் ನಾವು. கணக்கு ஒப்புவிக்கிறவரா So, இருக்கிறோம். ಯಾರು ಇದನ್ನ ಮಾಡಿರೋದು? ಇದು ಯಾರು ಹೆವೆನ್ಲಿ ಸರಿ- ಫಾದರ್ ಇದನ್ನ இது ಮಾಡಿರೋದು. பரலோக தேவ தகப்பனால் செய்யப்பட்டிருக்கிறது. ನಾನು ಆಗ್ಲೇ ಹೇಳ್ದೆ, ಈ ಫಾದರ್ ಎನ್ನುವಂತಹ ಈ ಪೊಸಿಷನ್ ಏನಿದೆ ಅದು ಕೊಡಲ್ಪಟ್ಟಿರೋದು ತಂದೆಯಾದ இந்த ದೇವರಿಂದ. தகப்பன ஸ்தானம் கொடுக்கப்பட்ட தேவனால் ಬಟ್ கொடுக்கப்பட்டிருக்கிறது. ಅದಕ್ಕೆ ಬೇಕಾದಂತ ರೆಸ್ಪೆಕ್ಟ್ ಅನ್ನ ಪ್ರತಿಯೊಬ್ಬರು ಕೊಡಬೇಕಾಗಿದೆ. ಅದಕ್ಕೆ வேண்டிய ಮರ್ಯಾದೆ ಒಬ್ಬೊಬ್ಬರು ಕೊಡಕ வேண்டும். ನೋಡ್ರಿ, ಯಾವೊಂದು ಬ್ಲೆಸ್ಸಿಂಗ್ಸ್ ಸಹ ಈಗಾಗಲೇ ಹೇಳ್ದಂಗೆ, ಯಾಕಂದ್ರೆ ಫಾದರ್ ಅನ್ನುವಂಥದ್ದು ರೋಲ್ ಏನಿದೆ, ದೇವರು ನೋಡ್ರಿ, ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಆತನು ಕುಟುಂಬಕ್ಕೆ ತಲೆ, ದೇವರ ನಂಬರ್ 1 ಆಗಿ ದೇವರು ಇಟ್ಟಿದ್ದಾರೆ. ಕುಟುಂಬದಲ್ಲಿ ತಲೆಯಾಗ ನಂಬರ್ 1 ಆಗ ದೇವರು வைத்திருக்கிறார். ಎಲ್ಲ ಬ್ಲೆಸ್ಸಿಂಗ್ಸ್ ಗಳನ್ನ ಅಲ್ಲಿಂದ ಬಂದು ತೆಗೆದುಕೊಂಡು ಬರ್ತಾರೆ. குடும்பத்தை எல்லா ஆசீர்வாதம் அங்கிருந்தான் கொண்டு வருகிறார். ಹಲ್ಲೆಲೂಯಾ, ஹalleluya. ಪ್ರತಿಯೊಂದು ಬ್ಲೆಸ್ಸಿಂಗ್ಸ್ ಗಳು ಅಲ್ಲಿಂದ ಬರುವಂತ ஒவ்வொரு ஆசீர்வாதம் அங்கிருந்தான் வருகிறது. ಆಮೆನ್. ಅದರಿಂದ ಫಾದರ್ಸ್ ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ರೋಲ್ ನ ತೆಗೆದುಕೊಳ್ತಾ ಇದ್ದೀರಾ. பாருங்க, தகப்பன்மார் குடும்பத்தில் மிக முக்கியமான பகுதி பங்கெடுத்துக் ನಿಮ್ಮ கொள்ளுங்க. ರೋಲ್ ನ ನೀವು ಮರ್ತೋದ್ರೆ ನೀವು ಖಂಡಿತವಾಗ್ಲೂ ದೇವರ ಬ್ಲೆಸ್ಸಿಂಗ್ಸ್ ಅನ್ನ ನೀವು ಮರ್ತೋಗ್ತಾ ಇದ್ದೀರಾ ಅಂತ. உங்களுடைய பகுதி நீங்க குடும்பத்துல மறந்தா தெய்வத்துடைய ஆசீர்வாதத்தை மறந்து போறீங்க. ಆಫ್ ಕೋರ್ಸ್ ಈ ಲೋಕದಲ್ಲಿರುವಂತ ನಮ್ಮ ಪರಲೋಕ ತಂದೆಯ ದೇವರನ್ನ ನಾವು ಆರಾಧಿಸಬೇಕು. ಬಟ್ ಈ ಲೋಕದಲ್ಲಿರುವಂತ ತಂದೆಗಳನ್ನ ನಾವು ಗೌರವಿಸಬೇಕಾಗಿದೆ. பாருங்க, பரலோக பிதாவை ஆராதிக்க வேண்டும், உலகத்தின் தகப்பன்மார்களை கனப்படுத்த வேண்டும். ಇವತ್ತು ನಾನು ಹೇಳೋದು ಫಸ್ಟ್ನೇದಾಗಿ, ನಾನು ಮೊದಲೇ ಮಾತಾಡೋದು ಅರ್ತ್ಲಿ ಫಾದರ್ ಬಗ್ಗೆ, ಶಾರೀರಿಕ ತಂದೆನ ಕುರಿತು ನಾನು நான் ಮಾತಾಡ್ತೀನಿ. முதலாக பேச போகிறேன், சரீர பிரகாரமா தகப்பனை குறித்து பேச போகிறேன். ಆಮೆನ್. ஆமென். ಸೊ ಎಲ್ಲರೂ ಸಿದ್ಧವಾಗಿದ್ದೀರಾ? ತಂದೆ ஆயத்தமா இருக்கிறீங்க? ಆಮೆನ್. ಸೊ ಅದರಿಂದ ಈ ಸಮಯದಲ್ಲಿ ದಯವಿಟ್ಟು ಕೆಲವೊಂದು ಸಮಯದಲ್ಲಿ ಏನಂತಂದ್ರೆ, ನಾವು ವಾಕ್ಯಕ್ಕೆ ಸರಿಯಾಗಿ ನಮ್ಮ ಜೀವಿತವನ್ನ ಅಲೈನ್ ಮಾಡ್ಕೊಬೇಕಾದ್ರೆ ಅದರಲ್ಲಿ ಕೆಲವೊಂದು ಬ್ಲೆಸ್ಸಿಂಗ್ಸ್ಗಳು ನಮ್ಮನ್ನ ಫಾಲೋ ಮಾಡುತ್ತೆ. ஒரு வார்த்தைக்கு நேராக நம்ம வாழ்க்கையை சரிப்படுத்திக் கொள்ளும், ಅದರಿಂದ சில ಆಶೀರ್ವಾದಗಳನ್ನು பெற்றுக்கொள்ள முடியும். ಅದರಿಂದ ನೀವುಗಳು ಏನಪ್ಪ ನನಗೆ ಬಂದು ಈ ರೀತಿಯಾಗಿ ಹೇಳ್ತಾ ಇದ್ರೆ ಅಂತ ಹೇಳ್ಬೇಡ್ರಿ. ಬಟ್ ವಾಕ್ಯ ನಿಮ್ಮ ಜೀವಿತದಲ್ಲಿ ನೀವು ಮಾತಾಡೋದಾದ್ರೆ ದಯವಿಟ್ಟು ನಿಮ್ಮನ್ನ ಸರಿಪಡಿಸ್ಕೊಡ್ರಿ. ಕಾರಣ ಏನಂತಂದ್ರೆ, ಒಂದು ತಿಳ್ಕೊಳ್ರಿ, ಪ್ರತಿಯೊಂದು ತಂದೆ ನೆಕ್ಸ್ಟ್ ಅವನ ಮುಂದೆ ಇರುವಂತ 4 ಜನರೇಷನ್ಸ್ಗೆ ಅವನು ಲೆಕ್ಕ ಕೊಡಬೇಕು. பாருங்க, தகப்பன்மார்னு சொல்லும்போது ஒவ்வொரு தகப்பன் 4 தலைமுறைக்கு அவன் கணக்கு ஒப்புவிக்கணும். ಎಲ್ಲ ಬಿಲೀವರ್ಸ್ಗಳು, ಬಟ್ ಅದರಲ್ಲಿ ತಂದೆ ಆದವು எல்லா விசுவாசியும் அது விசேஷமா தகப்பன்மார்கள். ಆಮೆನ್. ಆಮೆನ್. ಯಾರಾದ್ರೂ ಒಂದು ವಾಕ್ಯನ ಓದ್ರಿ, ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 5 and 6. ಈ ವಿಮೋಚನ ಕಾಂಡ 20ನೇ ಅಧ್ಯಾಯ ಅದರ 5 ಮತ್ತು 6ನೇ ವಾಕ್ಯ. ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನ ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿ ಇದ್ದೇನೆ. ಆಮೆನ್. ಈ ಸ್ಥಳದಲ್ಲಿ ದೇವರು ಹೇಳ್ತಾ ಇರೋದು ಗಮನಿಸ್ರಿ. தேவன் சொல்ல கவனிங்க. ಕರ್ತನು ಹೇಳ್ತಾ ಇರೋಂಥ ವಿಷಯ, கர்த்தர் சொல்லுகிற விஷயம், ಯಾರು ನನ್ನ ಪ್ರೀತಿಸ್ತಾನೋ, யாரை நேசிக்கிறார், ಅವನ ಜೀವಿತದಲ್ಲಿ அவனோட வாழ்க்கையில 1000 ತಲೆಗಳವರೆಗೂ ನಾನು ಬ್ಲೆಸ್ಸಿಂಗ್ಸ್ ನ ತೆಗೆದುಕೊಂಡು ಬರ್ತೀನಿ. 1000 தலைமுறை வரைக்கும் ஆசீர்வாதத்தை வைப்பேன் என்று. ಬಟ್ ಯಾವ ಒಂದು ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ ನಡೀತಾನೋ, எந்த ஒரு மனிதன் தேவனுக்கு விரோதமா நடப்பாரோ, ದೇವರ ಚಿತ್ತಕ್ಕೆ ಎದುರಾಗಿ ಅವನ ಜೀವಿತದಲ್ಲಿ ಕಾರ್ಯ ಇರುತ್ತೆ, தேவனுக்கு சித்தமில்லாத எதிராக காரியங்கள் ಅವನ இருக்கிறது, ಲೈಫ್ ಅಲ್ಲಿ ಪಾಪಗಳು ಇರುತ್ತೆ, அவன் வாழ்க்கையில பாவம் இருக்கும். ನೀವು ಮಾತ್ರ ಅಲ್ಲ, ನೆಕ್ಸ್ಟ್ 4 ಜನರೇಷನ್ಸ್ ಗೆ ನೀವು ಲೆಕ್ಕ ಕೊಡಬೇಕಾಗಿದೆ. நீங்க மட்டுமல்ல 4 தலைமுறைக்கு நீங்க தான் கணக்கு கொடுக்கணும். ಅಂದ್ರೆ ಪ್ರತಿಯೊಂದು ತಂದೆಗಳು ಏನ್ ಮಾಡಿರ್ತಾರೆ, ನಾವು ನಮಗೆ ಗೊತ್ತಿಲ್ಲ, ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸ್ತಿರ್ತೀವಿ ಅಷ್ಟೇ. ಆದ್ರೆ ನೀವು ಅಷ್ಟೇ, ನಾವು ಯಾರಿಗೂ ಗೊತ್ತಿಲ್ಲ ಅಂತ ಹೋಗ್ತೀರಾ. ಬಟ್ ನೀವು 4 ಜನರೇಷನ್ಸ್ಗೆ ನಿಮ್ಮ ಲೈಫ್ ಬಂದು ಅವ್ರಿಗೆ ನೋಡಿ ಕರ್ಸ್ ಆಗಿ ಮಾರ್ಪಡುತ್ತೆ, ಶಾಪವಾಗಿ ಮಾರ್ಪಡುತ್ತೆ. நீங்க எப்படியோ வாழ்ந்துட்டு இருப்பீங்க, தெரியாம வாழ்ந்துருப்பீங்க, ஆனா உங்களுக்கு தெரியாது 4 தலைமுறை சாபத்தையும் சேர்த்து வைத்துட்டுலாம் போகும். ದಯವಿಟ್ಟು ಹೇಳ್ತಾ ಇದ್ದೀನಿ, ತಂದೆ ಅಂದ್ರೆ ನಿಮ್ಮ ಲೈಫ್ ನ ಒಂದು ವೇಳೆ ಇವತ್ತು ದೇವರ ಚಿತ್ತಕ್ಕೆ ವಿರುದ್ಧವಾಗಿರೋದಾದ್ರೆ, ಕಮ್ ಟು ದಟ್ ಲೈನ್. ಓಕೆ, ಆ ಟ್ರ್ಯಾಕ್ ನೀವು ಬಂದ್ರೆ, ஒருவேளை தேவ சித்தத்துக்கு விரோதமாக வாழ்க்கை இருக்குமானால் தெய்வத்துடைய வழிக்கு சரியாக வந்துருங்க. ತಂದೆ ಅಂತ ಹೇಳಿದ್ರೆ ಬರೀ ಹೊರಗಡೆ ಮಾತ್ರ ಕೆಲಸ ಮಾಡೋದಲ್ಲ, ಒಳಗಡೆನೂ ಸಹ, ಇನ್ಸೈಡ್ ದ ಫ್ಯಾಮಿಲಿ ಸಹ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. தகப்பன்னு சொல்லும்போது வெளியே வேலை செய்வதில்லை, குடும்பத்திலும் பொறுப்புகள் இருக்கிறது. ಕೆಲವರು ಪೇರೆಂಟ್ಸ್ ಗಳಿಗೆ, ಕೆಲವರು ಫಾದರ್ಸ್ ಗಳಿಗೆ ಏನಂತಂದ್ರೆ ಬರೀ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಎಲ್ಲ ಮುಗಿತು ಅಂತ ಅಷ್ಟೇ. சில தகப்பன்மா நினைச்சுக்கிறாங்க வெளியே வேலை செய்ய வந்துட்டு அவள முடிச்சு நினைக்கிறாங்க. ಮೇಜರ್ ರೋಲ್ ಫ್ಯಾಮಿಲಿಲಿ ಸಹ ಬಂದಿದೆ. வர ಮುಖ್ಯமான ಪಗದಿ ಕುಟುಂಬದಲ್ಲಿ இருக்கிறது. ಯಾಕಂದ್ರೆ ನೀವು ನೋಡ್ರಿ, ನಿಮ್ಮ ದೇವರು ನಿಮಗೆ ಕೊಡಲ್ಪಟ್ಟಿರುವಂತದ್ದು ಆ ಎಬಿಲಿಟಿನ ಸಾಮರ್ಥ್ಯವನ್ನ பாருங்க, தேவன் அந்த சாமರ್ಥ್ಯವನ್ನು கொடுத்திருக்கிறார். ಕೆಲವು ಫ್ಯಾಮಿಲಿ ಇರುವಂತ ತಾಯಂದ್ರುಗಳು, ವೈಫ್ ಅನ್ನಿಸ್ಕೊಳ್ಳೋರು, ಮಕ್ಕಳು ಅನ್ನಿಸ್ಕೊಳ್ಳೋರು ತಂದೆಯ ಪೊಸಿಷನ್ ಅನ್ನ ಸ್ವೀಕರಿಸಿಕೊಳ್ಳೋದಿಲ್ಲ. ಇದು ಬಹಳ ಡೇಂಜರ್. ಇದು சில தாய்மார்கள் மனைவிமார்கள் தகப்பன் ಸ್ಥಾನத்தை அவங்க ಏற்றுಕೊಳ್ಳುವುದಿಲ್ಲ, ಆಪತ್ತா இருக்கிறது. ಸೊ ನಿಮ್ಮ ತಂದೆ ಓದಿದಾರೋ ಇಲ್ವೋ, ಅವ್ರ ಬುದ್ಧಿ ಇದೆಯೋ ಇಲ್ವೋ, ಬಟ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗಿದೆ. தகப்பன் படித்திருக்கிறாரோ இல்லையೋ, ஆனா அவர்கள் ஏற்றுக்கொள்ள வேண்டும். ಯಾವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುತ್ತೋ ಅದನ್ನ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು. ದೇವರ ವಾಕ್ಯದ ಪ್ರಕಾರ ಇರುವಂತ ಪ್ರತಿಯೊಂದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಬೇಕು. எப்போது தேவனுக்கு விரோதமா இருக்கோ அப்ப ஏற்றுக்கொள்ள, தேவ வார்த்தைக்கு சரியா இருக்கும்போது நீங்க ஏற்றுக்கொள்ள வேண்டும். ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನೋಡ್ರಿ, ಫಾದರ್ಸ್ ಗಳಿಗೆ ನಾನು ಹೇಳ್ತಾ ಇದ್ದೀನಿ, தகப்பன்மாருக்கு சொல்லுகிறேன், ನಿಮ್ಗೆ ಗೊತ್ತಿದೆಯಾ ಇದು ಯಾವುದು
ಶಿಪ್ನ ಬಂದು ಡ್ರೈವ್ ಮಾಡ್ತಾರೆ ಅವ್ರಿಗೆ ಏನ್ ಹೇಳ್ತಾರೆ? படகு ಕ್ಯಾಪ್ಟನ್. ಓಕೆ, படகை ஓட்டுறவங்க கேப்டன் சொல்றாங்க. ಒಂದೊಂದು ಫ್ಯಾಮಿಲಿಗೆ ಫಾದರ್ ಅನ್ನುವಂತ ಆತನ ಕ್ಯಾಪ್ಟನ್ ಆಗಿದ್ದಾರೆ. ஒவ்வொரு குடும்பத்துக்கும் தகப்பன் ஒரு கேப்டனா இருக்கிறார். ನೀವು ಅವ್ರನ್ನ ನಡೆಸುವಂತವ್ರು, நீங்க தான் அவங்களை நடத்துகிறவர்கள். ನಿಮ್ಮ ಫ್ಯಾಮಿಲಿಯ ಬೋಟ್ ಒಳಗಡೆ, ಶಿಪ್ ಒಳಗಡೆ ನಿಮ್ಮ ಕೆಲವರು ಇದ್ದಾರೆ, ನಿಮ್ಮನ್ನ ನಂಬಿರುವಂತ. குடும்பம் என்ற படகுல சிலர் இருக்கிறாங்க. ಸೋ ನೀವು ಅವ್ರನ್ನ ನಡೆಸಬೇಕು, நீங்க அவங்களை நடத்தணும், ಎಲ್ಲಾ ರೀತಿಯಲ್ಲೂ ನಡೆಸಬೇಕು, எல்லா விதத்திலும் நடத்தணும். ಸ್ಪಿರಿಚುವಲ್ ಆಗಿ, ಫಿಸಿಕಲ್ ಆಗಿ, ಫಿನಾನ್ಷಿಯಲ್ ಆಗಿ, ಇಮೋಷನಲ್ ಆಗಿ, ಪ್ರತಿಯೊಂದು ಇದರಲ್ಲೂ ಸಹ ನೀವು ಅವ್ರನ್ನ ನಡೆಸಬೇಕಾಗಿದೆ. ஆவிக்குள்ள சரீர பிரகாரமாக, ஃபைனான்ஷியல் ஆக எல்லா விதத்திலும் நடத்தணும் அவங்களை. ಅದು ನಿಮಗೆ ಕೊಡಲ್ಪಟ್ಟಿರುವಂತ ಜವಾಬ್ದಾರಿ, அது கொடுக்கப்பட்ட ஒரு பொறுப்பு. ಆಮೆನ್. ಬರೀ ಹೊರಗಡೆ ಮಾತ್ರ ನಾನು ನೋಡ್ತೀನಿ, ಒಳಗಡೆ ನೀನು ನೋಡ್ಕೊಂತ ಹೇಳ್ಬಾರ್ದು. பாருங்க, வெளிய நான் பாத்துக்கிறேன், உள்ள நீ பாத்துக்கன்னு சொல்ல ನಿಮಗೆ கூடாது. ಎಲ್ಲವೂ ಗೊತ್ತಿರಬೇಕು, ಫೈನಾನ್ಷಿಯಲ್ ಸಹ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಬೇಕು. பாருங்க, எல்லாமே பணத்தை எப்படி கையாளணும் அதை தெரிஞ்சிருக்கணும். ಇದು ದೇವರು ನಿಮಗೆ ಕೊಟ್ಟಿರುವಂತ ಒಂದು ಕೃಪೆ, இது தேவன் கொடுத்த ஒரு கிருபை இது. ಆಮೆನ್. ஆமென். ಸೋ ಒಂದು ಕುಟುಂಬದಲ್ಲಿ ಒಂದು ತಂದೆ ಶಾಪವನ್ನು ತೆಗೆದುಕೊಂಡು ಬರಬಹುದು, ಒಂದು ತಂದೆ ಕುಟುಂಬದಲ್ಲಿ ಆಶೀರ್ವಾದವನ್ನು ತೆಗೆದುಕೊಂಡು ಬರಬಹುದು. ஒரு குடும்பத்தோட தகப்பன் ஆசீர்வாதத்தை கொண்டு வர முடியும், இல்ல சாபத்தையும் கொண்டு வர முடியும். ತಂದೆಯಾದವನು ಕುಟುಂಬದಲ್ಲಿ ಸಮಾಧಾನ ತೆಗೆದುಕೊಂಡು ಬರಬಹುದು, ಸಮಾಧಾನ ಹಾಳು ಮಾಡಬಹುದು. ஒரு தகப்பன் குடும்பத்துல சமாதானத்தை கொண்டு வர முடியும், இல்ல சமாதானம் கெடுக்கவும் முடியும். ಒಂದು ಕುಟುಂಬನ ಕಟ್ಟಬಹುದು, ತಂದೆ ಒಂದು ಕುಟುಂಬನ ಒಡೆದಾಕಬಹುದು. இல்ல ஒருவேளை குடும்பத்தை கட்ட முடியும், இல்ல உடைச்சு போட முடியும். ಒಂದು ಕುಟುಂಬದಲ್ಲಿ ತಂದೆ ತನ್ನ ಮಕ್ಕಳಿಗೆ, ತನ್ನ ವೈಫ್ಗೆ ಒಂದು ಒಳ್ಳೆ ರೀತಿಯ ಸ್ಥಾನದಲ್ಲಿ ಅವರನ್ನು ತೆಗೆದುಕೊಂಡು ಹೋಗಬಹುದು, ಇಲ್ಲಾಂದ್ರೆ ದರಿದ್ರನಾಗಿ ಅವರು ಮಾರ್ಪಡಿಸಬಹುದು. ஒரு தகப்பன் தன் மனைவியை பிள்ளை நல்ல ஸ்தானத்துக்கு கொண்டு போக முடியும், இல்ல தரித்திரத்திலும் கொண்டு போக முடியும். ವೆರಿ ಕೇರ್ಫುಲ್ ಅಬೌಟ್ ಯುವರ್ இந்த ಫ್ಯಾಮಿಲಿ. விஷயத்துல குடும்ப விஷயத்துல ரொம்ப ஜாக்கிரதையா இருக்கணும். ಆಮೆನ್. ஆமென். ಸೊ ನೋಡ್ರಿ, ಯಾವಾಗ ತಂದೆ ಬಂದು ಸರಿಯಾದ ರೋಲ್, ಅವ್ರು ಕೊಡಲ್ಪಟ್ಟಿರುವಂತ ರೋಲ್ ಅಲ್ಲಿ ನಡೀತಾರೋ ಏನಾಗುತ್ತೆ, ಕುಟುಂಬ ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಗಿ ಮಾರ್ಪಡುತ್ತೆ. தகப்பன் ஸ்தானத்தை சரியான விதத்தில் நடத்தும் பொழுது குடும்பம் அது ஆசீர்வதிக்கப்படுகிறது, ಸ್ಟ್ರಾಂಗ್ ಆಗುತ್ತೆ ಕುಟುಂಬ, அந்த குடும்பம் பலனடைகிறது. ಮಕ್ಕಳುಗಳು ಫ್ಯಾಮಿಲಿಯಲ್ಲಿ ಒಳ್ಳೆ ಸೆಕ್ಯೂರ್ ಆಗಿರ್ತಾರೆ, ಅವ್ರು ಒಳ್ಳೆ ಬಂದು ಒಳ್ಳೆ ಪ್ರೊಟೆಕ್ಷನ್ ಇರುತ್ತೆ ಮಕ್ಕಳಿಗೆ. அந்த குடும்பத்துல பிள்ளைங்க பாதுகாப்பாக இருப்பாங்க. ಮೂರನೇದಾಗ ಕುಟುಂಬದಲ್ಲಿ ಸಮಾಧಾನಗಳು ಉಂಟಾಗುತ್ತೆ. மூன்றாவது குடும்பத்துல சமாதானம் உண்டாகும். ಜನರೇಷನ್ಸ್ ಗಳು ಬಂದು ಆಶೀರ್ವದಿಸಲ್ಪಡುತ್ತೆ, தலைமுறைகள் அவங்களால ஆஸ்வதிக்கப்படும், ಅವರ ಫ್ಯೂಚರ್ ಗಳು ಬಂದು அவங்க ಆಶೀರ್ವದಿಸಲ್ಪಡುತ್ತೆ. எதிர்காலம் ஆஸ்வதிக்கப்படும். ಹಾಲೆಲೂಯಾ, ஹalleluya. ಆದ್ರೆ ತಂದೆ ಕೊಡಲ್ಪಟ್ಟಿರುವಂತ ರೆಸ್ಪಾನ್ಸಿಬಿಲಿಟಿ ನಡಿಬೇಕು. ஆனா தகப்பன் கொடுக்கப்பட்ட பொறுப்புல நடக்கணும். ಆಮೆನ್. ஆமென். ಒಂದು ತಂದೆ ಒಂದು ಕುಟುಂಬಕ್ಕೆ ಆತನು ಪ್ರೊಟೆಕ್ಟರ್ ಆಗಿದ್ದಾನೆ. ஒரு தகப்பன் ஒரு குடும்பத்துக்கு அவன் பாதுகாவலனா இருக்கிறான். ಆಮೆನ್. ಕುಟುಂಬಕ್ಕೆ ಬರುವಂತ ಪ್ರತಿ ಒಂದು ಸಮಸ್ಯೆಗಳಿಂದ, ಡೇಂಜರ್ ಇಂದ ಫ್ಯಾಮಿಲಿನ ಕಾಯುವಂತದ್ದು ತಂದೆ ಕೆಲಸ. குடும்பத்துக்கு வர ஒவ்வொரு ஆபத்திலிருந்து தப்பிக்கிற பாதுகாப்பு தகப்பன் தான். ಹಾಲೆಲೂಯಾ, ஹalleluya. ಸೊ ನಾನು ಲಾಸ್ಟ್ ಟೈಮ್ ಒಂದ್ಸಲ ಯಾವಾಗಲೂ ಕೇಳಿದೆ ಅನ್ಸುತ್ತೆ, ನಿಮ್ಮ ಮನೆ ಫಸ್ಟ್ ನೀವೆಲ್ಲರೂ ಮಲಗಬೇಕಾದ್ರೆ ಮಲಗೋದಕ್ಕಿಂತ ಮುಂಚೆ ಯಾರ್ಯಾರು ಬಂದು ನಿಮ್ಮ ಮನೆನ ಯಾರು ಒಂದು ಲಾಕ್ ಆಗಿದೆಯಾ ಇಲ್ವಾ ಅಂತ ಮೇಲೆ ಡೋರು ಕೆಳಗಡೆ ಡೋರ್ಸ್ಗಳನ್ನ ನೋಡ್ಕೊಂಡು ಬರುವಂತ ನಾನು ಕೇಳಿದೆ ಅನ್ಸುತ್ತಲ್ವಾ ಫಾದರ್ಸ್ಗಳು. ನೀವು ಒಂದು ವೇಳೆ ಇದು ಯಾವ್ದು ಸಹ ಬಂದು ಅಟ್ಲೀಸ್ಟ್ ಅದನ್ನಾದ್ರೂ ನೀವು ಜವಾಬ್ದಾರಿ ತೆಗೆದುಕೊಳ್ತಾಳೆ, ಫಸ್ಟ್ ನೀನು ನೋಡ್ಕೊ, ಎಲ್ಲ ಲಾಕ್ ಮಾಡಿ ಅಂತೇಳಿ ನಾನು ಮಲಗ್ತೀನಿ ಅಂತ ಹೇಳಿದ್ರೆ ಇದೆಲ್ಲ ತಂದೆ ಕೆಲಸ ಅಲ್ಲ. ಈ ತಂದೆ ಕೆಲಸ ಏನು, ನೀವು ನೋಡಬೇಕು, ಎಲ್ಲವನ್ನ ರೆಸ್ಪಾನ್ಸಿಬಿಲಿಟಿ ನಿಮಗೆ ಕೊಡಲ್ಪಟ್ಟಿರುವಂಥದ್ದು, ನೀವು ನೋಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅದು. பாருங்க, தகப்பன்மார் கொடுக்கப்பட்ட பொறுப்பை நீ சரியான கவனித்து பார்த்து கொள்ளணும். ಆಮೆನ್. ஆமென். ತಂದೆ ಆದವನು ಕುಟುಂಬಕ್ಕೆ ಬಂದು ಒಬ್ಬ ಪ್ರೊವೈಡರ್ ಆಗಿದ್ದಾನೆ. பாருங்க, தகப்பன என்று சொல்லப்படுகிற குடும்பத்துக்கு அவன் தேவைகளை சந்திக்கிறவனா இருக்கிறான். ಸೋಮಾರಿಗಳಾಗಿರುವಂತ ತಂದೆ ಬಂದು ನಿಜವಾಗ್ಲೂ ಒಂದು ಜವಾಬ್ದಾರಿ ಉಳ್ಳಂತ ತಂದೆ ಅಲ್ಲ. சோம்பேறியான தகப்பன் ஒரு பொறுப்புள்ள தகப்பன் அல்ல. ಆಮೆನ್. ஆமென். ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸುವಂತದ್ದು ನಿಮ್ಮ ಕೆಲಸ. குடும்பத்தின் தேவை சந்திப்பது உங்களுடைய வேலையா இருக்கிறது. ಹಾಲೆಲೂಯಾ, ஹalleluya. ಸೊ ಇದು ಬಹಳ ಮುಖ್ಯವಾದಂತದ್ದು. இது மிக முக்கியமானது. ನಿಮ್ಮ ಕುಟುಂಬಕ್ಕೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. உங்க குடும்பத்துக்காக கடினமா நீங்க உழைக்கணும், ನೀವು ದುಡಿಬೇಕಾಗಿದೆ, நீங்கள் சம்பாதிக்கணும். ನೀನ್ ಕೆಲಸ ಮಾಡೋದು ನಾನು ಮನೇಲಿ ಇರ್ತೀನಿ ಅನ್ನೋದು ತಂದೆ ತಾಯಿಗಳು ತಂದೆ ಲಕ್ಷಣ ಅಲ್ಲ. பாரு, நீங்க வீட்ல நான் இருப்பேன்னு சொல்ல தகப்பன ஒரு காரியம் அல்ல அது. ಸೊ ಇಲ್ಲಿಂದ ಪ್ರೀಚ್ ಮಾಡಿ ಇಲ್ಲಿಗೆ ಬರಕ್ಕೆ ಆಗ್ತಾ ಇದೆ ನನಗೆ. ಚೆನ್ನಾಗಿದೆ ಇವಾಗ ಇಲ್ಲಿಂದ ಪ್ರೀಚ್ ಮಾಡ್ಲಿಕ್ಕೋಸ್ಕರ. ಸೊ ನಿಮ್ಮ ಕುಟುಂಬಕ್ಕೆ ನೀವೇ ಪ್ರೊವೈಡರ್ ಆಗಿದ್ದೀರಾ. உங்க குடும்பத்துக்கு நீங்க தான் தேவைகளை சந்திக்கிறவர்கள், ಅಗತ್ಯಗಳನ್ನ ಪೂರೈಸುವಂತವ್ರು, தேவைகளை சந்திக்கிறவர்கள். ಹೆಂಡತಿ ನಮ್ಮ ಮನೆ ಕಳ್ಸೋದಲ್ಲ, ನಿನ್ ಮನೆಗೆ ಹೋಗು, ತಾಯಿ ಮನೆಯಿಂದ ಇಸ್ಕೊಂಬ, ಅಲ್ಲಿಂದ ಇಸ್ಕೊಂಬ, ಅಲ್ಲಿ ಸಾಲ ಮಾಡಿ. ಇಲ್ಲಿ ಕೆಲವು ತಂದೆಗಳ ನೋಡ್ಬೇಕು, ನನ್ನ ಹತ್ರ ಕೆಲವು ತಾಯಿ ಅಂದ್ರೆ ಹೇಳ್ತಾರೆ, ಎಷ್ಟು ಸಾಲ ಮಾಡಿದ್ದಾರೆ ನಿಮಗೋಸ್ಕರ, ನೀವೆಷ್ಟು ಸಾಲ ಮಾಡಿಸಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದರಿಂದ ನೀವುಗಳು ಮಾನಸಾಂತರ ಹೊಂದಬೇಕು. இப்படி கடன் வாங்குறது, அம்மா வீட்டுக்கு அனுப்பி வாங்குறது காரியங்களை தயவிட்டு மனம் திரும்ப வேண்டும். ನಿಮ್ಮ ಕೆಲಸ, ತಂದೆಗಳಾದಂತವ್ರಿಗೆ ನಿಮ್ಮ ಕೆಲಸ ಆಗಿದೆ. தகப்பனாகி உங்களுடைய வேலை அது. ಆಮೆನ್. ஆமென். ಹಿಂಸಿಸೋದು, ವೈಫ್ ಅನ್ನ ತಂದಿಲ್ಲ ಅಂತ ಹೇಳಿದ್ರೆ, ಹಣ ತೆಗೆದುಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ, ಸಾಲ ತೆಗೆದುಕೊಂಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತಾನೆ. ಕೆಲವರು ಸ್ತ್ರೀಯರಿದ್ದಾರೆ ಗಂಡನ ಗೊತ್ತಿಲ್ಲದೆ ಭಯಂಕರ ಸಾಲಗಳು ಮಾಡೋದು. ನಾನು ಹೇಳ್ತಾ ಇದ್ದೀನಿ, ತುಂಬಾ ಡೇಂಜರ್ ಇದು. சில சகோதரிமாருக்கு கணவனுக்கு தெரியாம கடன் வாங்குறது, இது ரொம்ப ஆபத்தானது. ಒಪಿನಿಯನ್ಸ್ ಗಳನ್ನ ಕೊಡೋದು ಹೆಂಡತಿಯರ ಕೆಲಸ.
ಯಾರು ತಾಯಿ ಅಂದ್ರೆ ಕೆಲಸ, ಹೆಂಡತಿಯರ ಕೆಲಸ, ಬಟ್ ಆದ್ರೆ ಡಿಸಿಷನ್ ತೆಗೆದುಕೊಳ್ಳೋದು ಗಂಡನ ಕೆಲಸ, ತಂದೆ ಆದವನ ಕೆಲಸ. ಒಪಿನಿಯನ್ கொடுக்கிறது மனைவியோட வேலை, ஒரு தாயோட வேலை. தீர்மானம் எடுப்பது தகப்பனுடைய. ಸೊ ಇದ್ರ ಬಗ್ಗೆ ನೀವು ಬಹಳ ಜವಾಬ್ದಾರಿ ಉಳ್ಳವರಾಗಿರ್ಬೇಕು. இதுல ரொம்ப நீங்க பொறுப்புள்ளவரா இருக்கணும். ನೋಡ್ರಿ, ಇದೆಲ್ಲ ಈ ಪ್ರೊಸೀಜರ್ ಎಲ್ಲ ದೇವರು ನಮಗೆ ಮಾಡಿರುವಂತದ್ದು. இந்த ஒரு காரியங்கள தேவன் தான் செஞ்சிருக்கிறார். ತಂದೆ ಆದವನು ಯಾರು ಅಂತ ಹೇಳಿದ್ರೆ ಅವನೊಬ್ಬ ಗೈಡರ್. பாரு, தகப்பன் சொல்ற ஒரு கைடர், வழி நடத்துகிறவர். ಗೈಡರ್ சொல்லுங்க, வழி ಅಂದ್ರೆ நடத்துகிறவர், ನಡೆಸುವಾತನು, நடத்துகிறவர். ನೀವು ನಡೆಸಬೇಕು. நீங்கள் நடத்தಬೇಕು. ಯಾರನ್ನ? ನಿಮ್ಮ ಫ್ಯಾಮಿಲಿಯನ್ನ, யார? உங்க குடும்பத்தை, ನಿಮ್ಮ ಮಕ್ಕಳುಗಳನ್ನ ನೀವು ನಡೆಸಬೇಕು. உங்க பிள்ளைகளை நடத்தணும். ಒಳ್ಳೆ ಡಿಸಿಪ್ಲಿನ್ ಅಲ್ಲಿ ನಡೆಸಬೇಕು, நல்ல ஒரு பொறுப்பா ಸ್ಪಿರಿಚುವಲ್ ಅಲ್ಲಿ ನಡೆಸಬೇಕು. ஆவிக்குள்ள நடத்தணும். ಜಸ್ಟ್ ನೀವು ಡಿಸೈನ್ ಮಾಡಬೇಕು, ನೀವು ವಿವೇಚಿಸಬೇಕು ನನ್ನ ಕುಟುಂಬ ನಾನು ಹೇಗೆ ನಡೀತಾ ಇದೆ ಅಂತ. எங்க குடும்பம் எப்படி நடக்குதுன்னு கவனிக்கணும். ಬರೀ ನೀವು ಬಿಸ್ನೆಸ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನೋಡೋದಲ್ಲ, ನಿಮ್ಮ ಫ್ಯಾಮಿಲಿ ನೋಡ್ತಾ ಇರಬೇಕು. பாருங்க, பிசினஸ் ಅದ ಬಗ್ಗೆ ಉங்க ಕುಟುಂಬத்தை நீங்க பார்க்கணும். ನನ್ನ ಮಕ್ಕಳು ಹೇಗೆ ನಡೀತಾ ಇದ್ದಾರೆ, ನಮ್ಮ ಕುಟುಂಬ எப்படி நடக்குது. ಕೆಲವೊಂದು ಫ್ಯಾಮಿಲಿಗಳಲ್ಲಿ ತಂದೆಯರಿಗೆ ಗೊತ್ತೇ ಇಲ್ಲ. ನಾನು ಕೆಲವೊಂದು ಕೇಳ್ತೀನಿ, ಕೆಲವೊಂದು ಪೇರೆಂಟ್ಸ್ ಹತ್ರ ಕೇಳ್ತೀನಿ, ನಿಮ್ಮ ಮಗ ಎಷ್ಟನೇ ಕ್ಲಾಸ್ ಓದ್ತಾ ಇದೆ, ಮಗಳು ಪಾಸ್ಟರ್ ಅದೇನು ಕೇಳ್ತೀನಿ ಪಾಸ್ಟರ್, ಕೇಳ್ಬಿಟ್ಟು ನೋಡ್ತೀನಿ, ಹೇಳ್ತೀನಿ உங்க ಪಾಸ್ಟರ್ பிள்ளை எத்தனை படிக்கிறாங்க அப்படியே தலை சொல்லிவாங்க. நான் கேட்டு சொல்றேன், ಗೊತ್ತೇ ಇಲ್ಲ, தெரியாது அவங்களுக்கு. ನಾನು ಕೇಳ್ತೀನಿ, ಆಗ ಅವ್ರು ನಿಮ್ಮ ಮಕ್ಕಳೇನಾ ಅಂತ நான் கேட்பேன், மெய்யா உங்க பிள்ளை தானா அவங்க? ಪಾಸ್ಟರ್ ಏನು ಹಿಂಗೆ ಹೇಳ್ಬಿಟ್ರಿ, நான் பாஸ்டர் சொல்லிட்டீங்க. ಅದು ಮಾತ್ರ ನಿಮ್ಗೆ ಕನ್ಫರ್ಮ್ ಇದೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ. ஆனா அது நிச்சயம், ஆனா அவங்க என்ன படிக்கிறாங்க தெரியல. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳ ವಿಷಯನ, ನಿಮ್ಮ ಫ್ಯಾಮಿಲಿ ವಿಷಯನ ಎಲ್ಲ ನಿಮಗೆ ತಿಳಿದಿರಬೇಕಾಗಿದೆ. ದಯವಿಟ್ಟು ಕುಟುಂಬ ವಿಷಯ, ಪಿಳ್ಳೆಗಳ ವಿಷಯ ಅರಿತಿರಬೇಕು. ಬಟ್ ಸೇಮ್ ಟೈಮ್ ನಿಮ್ಮ ಫ್ಯಾಮಿಲಿ ಜೊತೆಲಿ ನೀವು ಅದನ್ನ ಶೇರ್ ಮಾಡ್ಕೊಳ್ಳೇಬೇಕು. ಅದೇ ಪೋಲ ಉங்க ಕುಟುಂಬத்தோட பகிர்ந்துಕೊಳ್ಳணும். ಡಿಸ್ಕಷನ್ಸ್ಗಳು, ಫ್ಯಾಮಿಲಿಗಳಲ್ಲಿ ಡಿಸ್ಕಷನ್ಸ್ಗಳು ಬಹಳ ಮುಖ್ಯ. ಕುಟುಂಬದಲ್ಲಿ ಡಿಸ್ಕಷನ್ ரொம்ப ಮುಖ್ಯ. ನೀವು ನಿಮ್ಮ ಮನೆಗೆ ನೀವು ಬಂದು ಹೆಡ್ ಆಫ್ ದ ಫ್ಯಾಮಿಲಿ ಆಗಿದ್ರು, ದೊಡ್ಡವರಾಗಿದ್ರು, ದಯವಿಟ್ಟು ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ಎಲ್ಲ ಸೇರಿ, ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ಕೂತ್ಕೊಂಡು ನೀವು ಡಿಸ್ಕಷನ್ ಮಾಡಿ ಡಿಸಿಷನ್ ತೆಗೆದುಕೊಳ್ಳೋದು ಬಹಳ ಮುಖ್ಯವಾದಂತದ್ದಾಗಿದೆ. குடும்பத்தில் நீங்க தலையா இருந்தாலும் கூட மனைவி பிள்ளைகளா சேர்ந்து தீர்மானம் எடுப்பது மிக முக்கியம். அது ಪ್ರೈಸ್ ಗಾಡ್, ஹalleluya. ಸೋ ನೀವುಗಳು ತಂದೆ ಯಾರಾಗಿದ್ದೀರಾ? ನೀವು ಒಬ್ಬರು ಗೈಡರ್ ಆಗಿದ್ದೀರಾ. தகப்பன் ಯಾರಕ್ಕೆ ನೀವು ವಳಿ ನಡೆಸುತ್ತಿರೋ ಗೈಡರ್. ನಿಮ್ಮ ಮಕ್ಕಳಿಗೆ ಗೊತ್ತಿರಬೇಕು, ಆ ವಿಸ್ಡಮ್ ಅನ್ನು ನೀವು ದೇವರ ಹತ್ರ ಕೇಳಬೇಕು, அந்த ஞானத்தை தேவன்கிட்ட கேட்கணும் நீங்க. ಆಮೆನ್, ಆಮೆನ್. ನೀವು ಹಾರ್ಡ್ ವರ್ಕ್ ಮಾಡಬೇಕು, ನಿಮಗೆ ಕೊಡಲ್ಪಟ್ಟಿರುವಂತದ್ದು. பாருங்க, நீ ಕಡಿಮೆ உழைக்கிறது உங்களுக்கு கொடுக்கப்பட்டிருக்கிறது. ನೀವು ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿ ನೀವು ಬೆಳಿಬೇಕಾಗಿದೆ. நீங்க தேவ சமூகத்தில் அதிகமா வளர வேண்டும். ಹೊರಗಡೆ ಸ್ಪಿರಿಚುವಲ್ ಆಗಿರಬೇಕು. ನಂತರ ನೀವು ಬಂದು ನೆಕ್ಸ್ಟ್ ಜಾಬ್ ಅಲ್ಲೂ ಸಹ ಬಂದು ವರ್ಕ್ ಅಲ್ಲೂ, ಫೈನಾನ್ಷಿಯಲ್, ಪ್ರತಿಯೊಂದರಲ್ಲೂ ಸಹ ನೀವು ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದನ್ನ ಒಂದು ತೀರ್ಮಾನ ನೀವು ತೆಗೆದುಕೊಳ್ಬೇಕಾಗಿದೆ. ஆவிக்கிற விஷயத்துல கூட அப்படிதான் வேலை செய்கிற எல்லாத்தையும் நீங்க பலனுள்ளவரா இருக்க வேண்டும். ಇದು ಯಾವುದು ಸಹ ಇಲ್ಲಿಗಲ್ ಆಗಿ ಅಲ್ಲ, ಲೀಗಲ್ ಆಗಿ ನೀವು ಜೀವಿಸಬೇಕಾಗಿದೆ. எதுவும் கூட இல்லீಗಲ್ கிடையாது, ಲೀಗಲ್ ಆಗಿ ನೀವು வாழணும். ಪ್ರತಿಯೊಂದು ತಂದೆ ಆದಂತವರು ಫ್ಯಾಮಿಲಿಗೆ ಒಂದು ಎಕ್ಸಾಂಪಲ್ ಆಗಿ ಜೀವಿಸಬೇಕು. ஒவ்வொரு தகப்பன்மார் குடும்பத்துக்கு ஒரு மாதிரியாய் வாழணும். ನಾನು ಇವಾಗ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಬಂದು ಎಕ್ಸಾಂಪಲ್ ಆಗಿರೋದಕ್ಕೋಸ್ಕರ. ಅದರ ಅರ್ಥ ಎಕ್ಸಾಂಪಲ್ ಅಂತ ಏನಂತಂದ್ರೆ, ನೀವು ಏನು ಹೇಳ್ತಿರೋ ಅದನ್ನ ಮಕ್ಕಳು ಕೇಳೋದಕ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ತಿರೋ ಅದನ್ನ ಮಕ್ಕಳು ಮಾಡ್ಲಿಕ್ಕೆ ಬಯಸ್ತಾರೆ. பாருங்க, எதை சொல்றீங்களோ அதை செய்ய பார்க்கணும். நீங்க எதை செய்றீங்களோ அதை செய்யவும் பிள்ளைகள் ಅವರು ರೆಡಿ இருக்காங்க. புரியுதா ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮಕ್ಕಳ ಹತ್ರ ನಾನು ಈ ತರ ದಾರಿಲಿ ನಾನು ಹೇಗೋ ಇರ್ತೀನಿ, ನೀವು ಮಾಡಿ ಅಲ್ಲ, ನೀವು ಏನ್ ಮಾಡ್ತಿರೋ ನೀವು ಮಾಡಿ ತೋರಿಸೋದನ್ನ ನಿಮ್ಮ ಮಕ್ಕಳು ಮಾಡ್ತಾರೆ. பாருங்க, உங்க பிள்ளைங்களுக்கு நீங்க எதை செஞ்சு காட்டுறீங்களோ உங்க பிள்ளைங்க அததான் செய்வாங்க. ಅದರಿಂದ ನಿಮ್ಮ ಮಾತಿಗಿಂತಲೂ ನಿಮ್ಮ ಲೈಫ್ ಮಕ್ಕಳಿಗೆ ಬಹಳ ಮುಖ್ಯ. உங்க பேச்சை விட உங்க வாழ்க்கை தான் உங்க பிள்ளைங்களுக்கு ரொம்ப முக்கியம். ಆಮೆನ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಇದು ಬಹಳ ಮುಖ್ಯವಾದಂತದ್ದು. ಇದು ಮಿಗ ಮುಖ್ಯವಾದ. ತಂದೆಯಾದಂತವರಿಗೆ ದೇವರು ಕೊಟ್ಟಿರುವಂತ ಸ್ಪೆಷಲ್ ಗ್ರೇಸ್ ಏನಂತಂದ್ರೆ, ನೀವು ಆ ಸ್ಥಾನದಲ್ಲಿ ಇರಬೇಕಾದ್ರೆ ಕರ್ತನು ಎಲ್ಲದರಲ್ಲೂ ನಿಮ್ಮನ್ನ ನಡೆಸುವಂತವರಾಗಿದ್ದಾರೆ. ತಗಪ್ಪನ ಸ್ಥಾನದಲ್ಲಿ ಇರುವಾಗ ದೇವರು ಕೊಡುವ ಕೃಪೆ ಎಲ್ಲವನ್ನೂ ನಡೆಸ ಬೇಕು. ಆಮೆನ್, ಆಮೆನ್. ಆಕ್ಚುಲಿ ಒಂದು ಫ್ಯಾಮಿಲಿಯಲ್ಲಿ ತಂದೆಯಾದವನೇ ಒಳ್ಳೆ ಟೀಚರ್ ಆಗಿದ್ದಾನೆ. ಪರ ಮೆಯ್ಯಾಗವೇ ಅವರ ಕುಟುಂಬಕ್ಕೆ ಒಂದು ತಗಪ್ಪನ ಟೀಚರ್ ಆಗಿರ್ತಾರೆ. ಆಮೆನ್, ಆಮೆನ್. ನಿಮ್ಮ ಮಕ್ಕಳು ನೋಡಿ, ಈಗಾಗಲೇ ನಾವು ಕೇಳಿದ ಒಂದು ಒಳ್ಳೆ ಬಂದು ಯಾವುದು ವೀಣಾ ಬಂದು ಹೇಳಿದಂತ ಇನ್ಸಿಡೆಂಟ್. ಸೊ ಯಾರದು ಹೆಸರೇನು ನೋಡ್ರಿ, ಆ ವ್ಯಕ್ತಿ ಒಂದು ಒಳ್ಳೆ ಟೀಚರ್ ತನ್ನ ಮಕ್ಕಳಿಗೆ. அந்த ஒரு மனிதன் நல்ல ஒரு டீச்சரா இருந்தார். அவர் ಸ್ಪಿರಿಚುವಲ್ ಆಗಿ ಅವರು ಟೀಚ್ ಮಾಡಿದ್ರು. ஆவிக்கிரமத்துல அவர் ಟೀಚ್ பண்ணாரு. ಪ್ರತಿಯೊಂದು ವಿಷಯನ ನೀವು ಕಲಿಸಬೇಕಾಗಿದೆ. ஒவ்வொரு விஷயத்தை கற்றுக் கொடுக்க வேண்டும். ಹೊರಗಡೆ ವಿಷಯನ ನೀವು ಕಲಿಸಿಕೊಡಬೇಕಾಗಿದೆ ಮಕ್ಕಳಿಗೆ. வெளி ಕಾರ್ಯங்களை ಕற்றுக் கொடுக்க வேண்டும் பிள்ளைங்களுக்கு. ಪ್ರತಿಯೊಂದು ನಿಮ್ಮಿಂದ ಆದಷ್ಟು, ಯಾಕಂದ್ರೆ ಈ ಟೈಮಲ್ಲಿ ಮಕ್ಕಳು ಜೀವಿಸ್ತಾ ಇರುವಂತದ್ದು ಬಹಳ ಚಾಲೆಂಜಸ್ಗಳಿದೆ ಅವ್ರ ಲೈಫಲ್ಲಿ. ಬಹಳಷ್ಟು ನಾವು ಭೂಮಿಯಲ್ಲಿ ಬಹಳಷ್ಟು ಕ್ರೈಸಿಸ್ಗಳನ್ನ ನಾವು ಹೋಗ್ತಾ ಇದೀವಿ, ನಾವು ಒಂದು ಫೇಸ್ ಮಾಡ್ತಾ ಇದೀವಿ. இந்த நாட்கள் ரொம்ப கொடூரமா இருப்பது, अनेक காரியங்களை எதிர்த்து கொண்டிருக்கிறோம். நாம் ಮಕ್ಕಳುಗಳಿಗೆ ನಾವು ಹೇಳಿಕೊಡಬೇಕು, பிள்ளைகளுக்கு நாம் கற்றுக் கொடுக்க வேண்டும். ಯಾಕಂದ್ರೆ ನಾವು ಬಂದು ನಮ್ಮ ಕಾಲದಲ್ಲಿ ಫೇಸ್ ಮಾಡಿದಂತದ್ದು 20 ಇಯರ್ಸ್ ಆದ್ಮೇಲೆ ಫೇಸ್ ಮಾಡಿದಂತದ್ದು ಈಗ ಮಕ್ಕಳು 5 ವರ್ಷದಲ್ಲೇ ಫೇಸ್ ಮಾಡ್ತಾ ಇದ್ದಾರೆ. 20 ವರ್ಷ ಆದ ನಂತರ ಸಂಧಿತ ಕಾರ್ಯಗಳು 5 ವರ್ಷದಲ್ಲೇ அவங்க சந்திக்கறாங்க. ಮಕ್ಕಳಿಗೆ ಬೇಕಾಗಿರುವಂತದ್ದು ಟೀಚಿಂಗ್ ಆಗಿದೆ. பிள்ளைகளுக்கு வேண்டிய நல்ல ஒரு ಟೀಚಿಂಗ್ ಉಪದೇಶ. ಅದರ ಬಗ್ಗೆ ನೀವು ಉಪದೇಶ ಬಗ್ಗೆ ಕುರಿತು ನೀವು ಮಾತಾಡಬೇಕು. நல்ல ಉಪದೇಶದ ಕುರಿತು பேசணும். ಆಮೆನ್, ಆಮೆನ್. ಎಕ್ಸಾಂಪಲ್ ಬ್ಯಾಡ್ ಟಚ್ ಬಗ್ಗೆ, ಗುಡ್ ಟಚ್ ಬಗ್ಗೆ
உதாரணத்துக்கு பேட் டச் ಗುಡ್ ಟಚ್ பத்தி ಪ್ರತಿಯೊಂದು ಕಾರ್ಯಗಳನ್ನ ஒவ்வொரு விஷயங்களையும் ನಂತರ ಫ್ಯಾಮಿಲಿಲಿ ಹೇಗಿರ್ಬೇಕು, ಯಾರಾದ್ರೂ ದೊಡ್ಡವರು ಬಂದ್ರೆ ಹೇಗಿರ್ಬೇಕು, குடும்பத்தோட பெரியவங்க வந்தா எப்படி இருக்கணும் அதெல்லாம் சொல்லி ಹೇಗೆ தரணும். ರೆಸ್ಪೆಕ್ಟ್ ಕೊಡಬೇಕು. எப்படி ಮರ್ಯಾದೆ கொடுக்கணும். ಆಫ್ ಕೋರ್ಸ್ ನೀವು ಹೇಳಿದ್ದನ್ನೆಲ್ಲ ಮಕ್ಕಳು ಮಾಡ್ತಾರೆ ಅಂತ ಅಲ್ಲ, நீங்க சொன்னதெல்லாம் பிள்ளைங்க செய்றாங்கன்னு இல்ல, ಬಟ್ ಅವ್ರ ಮೈಂಡ್ ಅಲ್ಲಿ ಇರುತ್ತೆ, அவங்க மைண்ட்ல இருக்கும், ಅವ್ರ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. கான்ஷியஸ்ல இருக்கும். ಬಟ್ ಒಂದು ದಿನ ಅವ್ರು ತಿಳ್ಕೊಳ್ತಾರೆ, ஒரு நாள் அறிந்து ಓ கொள்வாங்க, ನನ್ನ ತಂದೆ ಈ ರೀತಿಯಾಗಿ ಹೇಳಿದ್ದಾರೆ, ஓ என் தகப்பன் ஒரு சொல்லி ನನ್ನ கொடுத்தாரு, ವ್ಯಾಲ್ಯೂಸ್ ಗಳು ಬಂದು ಕಲಿಸ್ಕೊಟ್ಟಿದ್ದಾರೆ. மதிப்பு கொடுத்து சொல்லி இருக்கிறாரு. ನೋಡ್ರಿ, ಆ ಫ್ಯಾಮಿಲಿಯಲ್ಲಿ ಕೋರ್ ವ್ಯಾಲ್ಯೂಸ್ ಗಳನ್ನ ನೀವೇ ಕಲಿಸ್ಕೊಡ್ಬೇಕು அந்த ಮಕ್ಕಳಿಗೆ. மதிப்பை நீங்க தான் சொல்லி கொடுக்கணும் பிள்ளைங்களுக்கு. ஆமென். ಮಕ್ಕಳು ನೋಡ್ರಿ, ಯಾರಿಗಾದ್ರೂ ಮಕ್ಕಳು ಯಾರಾದ್ರೂ ಏನಾದ್ರೂ ಮಕ್ಕಳಿಗೆ ಏನೋ ಹೇಳಿದ್ರೆ, ಸರಿ ಅವ್ರು ಹೇಳಿದ್ರು ಅಂತ ನೀವು ಮಕ್ಕಳ ಜೊತೆ ಸೇರಿ ಬೈದ್ರೆ ಏನಾಗುತ್ತೆ, ಮಕ್ಕಳು ಕ್ಯಾರೆಕ್ಟರ್ ಡ್ಯಾಮೇಜ್ ಆಗುತ್ತೆ. பாருங்க, யாராவது சொன்னா ஆமா அவட பேசுறாங்க சொல்லும்போது பிள்ளைங்களுடைய கேரக்டರ್ ಡ್ಯಾಮೇಜ್ ಆகும். ಆಮೆನ್. ಆಮೆನ್. ಸೊ ಅದರಿಂದ ನೀವು ಮಾಡಬೇಕಾಗಿರೋದೇನು, ಮಕ್ಕಳನ್ನ ಮುಂದೆ ಇಟ್ಕೊಂಡೆ ನೀವೇನ್ ಮಾಡಬೇಕು, ಯಾರು ಅವರಿಗೆ ವಿರುದ್ಧವಾಗಿ ಮಾತಾಡಿದಾರೋ ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ನೀವು ಕಲಿಸ್ಕೊಡ್ಬೇಕಾಗಿದೆ. எந்த பிள்ளை அவங்க திட்டினாலும் அவங்க முன்னாடி அவங்கள மரியாதை கொடுத்து பேச நீங்க கற்றுக் கொடுக்க வேண்டும். ಆಮೆನ್. ಇದು ಬಹಳ ಮುಖ್ಯವಾದದ್ದು. இது மிக முக்கியமானது. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ತಿದೀವಿ, ಅನೇಕ வேதத்துல ಅನೇಕ ನபರகளை பார்க்கிறோம். ಅದರಲ್ಲಿ ಅಬ್ರಹಾಮನ ಒಂದು ಒಳ್ಳೆ ಎಕ್ಸಾಂಪಲ್. அதுல ஆபிரகாம் நல்ல ஒரு உதாரணம். ಅಬ್ರಹಾಮನು ದೇವರ ಜೊತೆಲಿ ನಡೆದ, ஆபிரகாம் தேவனோடு நடந்தான். ನಂತರ ಈ ಲೋಕದಲ್ಲಿ ಅವನು ಕೊಡಲ್ಪಟ್ಟ ರೆಸ್ಪಾನ್ಸಿಬಿಲಿಟಿಲೂ ಅವನು ಕರೆಕ್ಟ್ ಆಗಿದ್ದ. இந்த உலகத்துல கொடுக்கப்பட்ட பொறுப்புல ಅವನು ಸರಿಯಾಗಿ ಬೈಬಲ್ ಹೇಳ್ತಾ ಇದೆ, ಅವನ ಮಗನ್ನ ದೇವರ ಕಡೆ ನಡೆಸ್ತಾ, ಒಬಿಡಿಯನ್ಸ್ ಅಲ್ಲಿ, ವಿಧೇಯತೆಯಲ್ಲಿ ನಡೆಸ್ತಾ, அந்த மகனை கீழ்ப்படிதலுக்குள்ள ಅವನು ನಡೆಸಿனான். ದಯವಿಟ್ಟು ಹೇಳ್ತಾ ಇದೀನಿ ಪ್ರಿಯ ತಂದೆಗಳು, ನಿಮಗೆ ಹೇಳ್ತಾ ಇದೀನಿ, ನಿಮ್ಮ ಮಕ್ಕಳನ್ನ ಸ್ಪಿರಿಚುವಲ್ ಆಗಿ ಸ್ವಲ್ಪ ನಡೆಸ್ರಿ. பிரியமான தகப்பன்மார்களே, உங்களுடைய பிள்ளைகளை ஆவிக்குரியதை நடத்துங்க. ನೀವು ಸ್ಪಿರಿಚುವಲ್ ಆಗಿದ್ರೆ ಮಾತ್ರ ನಿಮ್ಮ ಮಕ್ಕಳನ್ನ ಸ್ಪಿರಿಚುವಲ್ ಆಗಿ ನಡೆಸಲಿಕ್ಕೆ ಸಾಧ್ಯ. நீங்க ஆவிக்குரியத்துல இருந்தால் மட்டும் தான் உங்க பிள்ளைகளை ஆவிக்குரியத்துல நடத்த முடியும். ನಿಮ್ಮ ಲೈಫ್ ಅಲ್ಲಿ ಪ್ರೇಯರ್ ಲೈಫ್ ಇಲ್ಲ ಅಂತ ಹೇಳಿದ್ರೆ, உங்க வாழ்க்கையில ஜெப வாழ்க்கை இல்லாவிட்டால் ತುಂಬಾ ಡೇಂಜರ್ ಅದು, ரொம்ப ಆಪತ್ತಾನದು. ನಿಮ್ಮ ಜೀವಿತದಲ್ಲಿ ನೀವು ಮಾಡ್ರಿ, ವೈಫ್ಗೆ ಹೇಳೋದು, ಮಕ್ಕಳಿಗೆ ಹೇಳೋದು, ನೀವು ಮಾಡ್ರಿ ಪ್ರೇಯರ್, ನಾನು ಬರೋದು ಲೇಟ್ ಆಗುತ್ತೆ, ಹೇಳಲೇಬಾರ್ದು ನೀವು. நீங்க ஜெபிங்க லேட் ஆது வர அப்படி சொல்லவே கூடாது. ಆತ್ಮಿಕ ಜೀವಿತ ಅನ್ನೋದು ಬಹಳ ಮುಖ್ಯ ನಿಮ್ಮ ಜೀವಿತದಲ್ಲಿ. ஆவிக்குரிய விஷயம் வாழ்க்கை ரொம்ப முக்கியம் வாழ்க்கை. ನಿಮ್ಮ ಮಕ್ಕಳಿಗೆ ನೀವು ಹಣವನ್ನು ಸಂಪಾದನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನೀವು ಸ್ಪಿರಿಚುವಲ್ ನ ಸಂಪಾದನೆ ಮಾಡ್ಕೊಡ್ಬೇಕು. பிள்ளைங்களுக்கு பணத்தை சம்பாதிக்கிறது அதிகமா ஆவிக்குரிய விஷயத்தை சம்பாதிக்கணும். ಆತ್ಮಿಕವಾಗಿ ನಿಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿದೆ. ஆவிக்குரியவನ್ನ உங்க பிள்ளைகளை நடத்தணும். ಇದು ನಮ್ಮ ಲೈಫ್ ಅಲ್ಲಿ ಬೇಕಾಗಿರುವಂತದ್ದು. உங்க வாழ்க்கை ಇದು வேண்டியது. ಯಾವಾಗಲೂ ವರ್ಕ್ ಅಂತ ಬಿಸಿ ಆಗಿರಬೇಡ್ರಿ. எப்பவுமே வேலைன்னு ಬಿಸಿ ಇರದ್ರಾದಿ. ಜಸ್ಟ್ ಚೆಕ್ ಮಾಡ್ರಿ, ನಿಮ್ಮನ್ನ ನೀವು ಸ್ವಲ್ಪ ಚೆಕ್ ಮಾಡಿ ನೋಡ್ರಿ, ಎಷ್ಟು ನಿಮ್ಮ ಒಳಗಡೆ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಎಷ್ಟು ಪ್ರೇಯರ್ ಲೈಫ್ ನಿಮ್ಮ ಲೈಫ್ ಅಲ್ಲಿ ಇದೆ. கொஞ்சம் பரிசுத்தி பாருங்க, உங்க வாழ்க்கையில எவ்வளவு ஜெப வாழ்க்கை இருக்கிறது. ಆಮೆನ್. ஆமென். ಅಬ್ರಹಾಮನು ದೇವರ ಜೊತೆಲಿ ನಡೆದ, தேவனோடு நடந்தா. ನೆಕ್ಸ್ಟ್ ಎರಡನೇದಾಗಿ ಯೋಬನ್ನ ನೋಡ್ಬೇಕಾದ್ರೆ யோப பார்க்க முடியும். ದೇವರ ಜೊತೆಲಿ ನಡೆದ, தேவனோடு நடந்தா. ಯಾವಾಗಲೂ ಅವನು ಪ್ರೇಯರ್ ಮಾಡ್ತಾ ಇದ್ದ, எப்போதும் ஜெபிப்பான், ಯಾವಾಗಲೂ ಅವನು ಪ್ರಾರ್ಥಿಸ್ತಾ ಇದ್ದ. எப்போதும் ஜெபிப்பான். ಕೊರ್ನೇಲಿನ ಲೈಫ್, ಕೊರ್ನೇಲಿನ வாழ்க்கை ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದ, எப்போதும் ஜெபிப்பான். ತನ್ನ ಕುಟುಂಬನ ದೇವರ ಜೊತೆಲಿ ನಡೆಸ್ತಾ, தன் குடும்பத்தை தேவன் நடத்தினார். ಯೆಹೋಶುವನ ಲೈಫ್ ನೋಡ್ರಿ, ಯೆಹೋಶುವ வாழ்க்கை. ಅವನು ಹೇಳ್ತಾ ಇದ್ದಾನೆ, ಕೊನೆಯ ಚಾಪ್ಟರ್ ಅಲ್ಲಿ ನಾನು ನನ್ನ ಕುಟುಂಬವು, ನಾನು ನನ್ನ ಮನೆಯವರು ಯೆಹೋವನ್ನೇ ಸೇವಿಸ್ತೀವಿ. கடைசி சாப்டர் சொல்லு, நான் என் குடும்பமும் கர்த்தரை சேவிப்போம். ದಯವಿಟ್ಟು ಹೇಳ್ತಾ ಇದ್ದೀನಿ, தயவு செய்து சொல்லுகிறேன், ಸ್ಪಿರಿಚುವಲ್ ಆಗಿ ಯಾವ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರುತ್ತೋ ஆவிக்குரிய விஷயத்துல இந்த குடும்பம் பலனா இருக்கும். ಪ್ರತಿಯೊಂದು ಫ್ಯಾಮಿಲಿ ಕೊನೆವರೆಗೂ ಬಂದು ನಿಲ್ಲುತ್ತೆ. ஒவ்வொரு குடும்பமும் கடைசி வரைக்கும் நிற்கும். ನಿಮ್ಮ ಮಕ್ಕಳುಗಳು ಕೊನೆವರೆಗೂ ನಿಲ್ತಾರೆ. உங்க பிள்ளைங்க கடைசி வரை நிற்பாங்க. ಕೆಲವೊಂದು ಫ್ಯಾಮಿಲಿ ಪ್ರಾಬ್ಲಮ್ ಏನಕ್ಕೋಸ್ಕರ ಗೊತ್ತಾ? சில குடும்பத்துல பிரச்சனை எதுக்கு தெரியுமா? ನಾವು ಹೇಳ್ತೀವಿ, ನಾನು ಹೆಂಡತಿ ಸರಿ ಇಲ್ಲ, ನಮ್ಮ ಗಂಡ ಸರಿ ಇಲ್ಲ ಅಂತ. நான் சொன்னேன், கணவன் சரியில்லை, மனைவி சரியில்லை. ಫಸ್ಟ್ ಅವ್ರ ಲೈಫ್ ಅಲ್ಲಿ ಪ್ರೇಯರ್ ಬಂದು ಪ್ರಾಬ್ಲಮ್ ಇದೆ, ಪ್ರೇಯರ್ ಅಲ್ಲಿ ಕೊರತೆ ಇದೆ ಅವರಿಗೆ. காரணம் ஜெபம் குறைவு, அதனால தான் பிரச்சனை. ಗಂಡ ಹೆಂಡತಿ ಸೇರಿ ಪ್ರೇಯರ್ ಮಾಡೋದಿಲ್ಲ, கணவன் மனைவி சரி ஜெபிப்பதில்லை. ಫ್ಯಾಮಿಲಿ ಪ್ರೇಯರ್ ಇಲ್ಲ, குடும்பத்துல குடும்பம் ஜெபம் இல்ல. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, கணவன் ஒரு பக்கம், மனைவி ஒரு பக்கம். ಆಮೆನ್. ஆமென். ಪ್ರೇಯರ್ ಇಲ್ದಲಿರುವಂತ ಹಸ್ಬೆಂಡ್ಸ್ ಗಳು ಎಷ್ಟು ಜನ ನೀವು ಇದ್ದೀರಾ? ஜெபமே இல்லாத தகப்பன்மார் எத்தனை பேர் இருக்கீங்க? ಇನ್ನು ಸೈತಾನ್ ಕುಟುಂಬದಲ್ಲಿ ಎಂಟರ್ ಆಗ್ದಲ್ಲ ಬೇರೆ ಯಾರು ಎಂಟರ್ ಆಗ್ತಾರೆ? ஓ, பிசாசு குடும்பத்துல நுழையாம இனி யார் நுழைய முடியும்? ಇವತ್ತು ಫ್ಯಾಮಿಲಿಯಲ್ಲಿ ಭಯಂಕರ ಒಂದು ಡಿಲೇಗಳು, ದೇವರು ಮಾಡಬೇಕಾಗಿರುವಂತ ವಾಗ್ದಾನಗಳಿದೆ, ಬಟ್ ಡಿಲೇ ಆಗ್ತಾ ಇದೆ. இன்னைக்கு அநேக குடும்பத்துல ரொம்ப தாமதம், தேவன் செய்த வாக்குத்தத்தம் தாமதமாகிறது. ಯಾಕೋಸ್ಕರ? ஏன்? ಸೈತಾನ್ ಅಲ್ಲ ಇದು ತಡೆ ಆಗಿರುವಂತದ್ದು. பிசாசால இது தாமதம். ಇದು ಯಾರಿಂದ ಡಿಲೇ ಆಗ್ತಾರೆ? ನಿಮ್ಮಿಂದಲೇ. யார் தெரியுமா தாமதம்? நம்ம உங்களால தான். ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು சொல்றேன், ಫಾದರ್ ರೋಲ್ ಅನ್ನು ನೀವು ತೆಗೆದುಕೊಳ್ಳ್ರಿ. தகப்பனுடைய ஸ்தானத்தை நீங்க ನೀವು எடுத்துக்கொள்ளுங்க. ಆ ರೋಲ್ ಅಲ್ಲಿ ನೀವು ನಿಲ್ಲಬೇಕಾಗಿದೆ. அந்த ரோல் ஸ்தானத்தை நிற்க வேண்டும். ಆಮೆನ್. ஆமென். ಸ್ಪಿರಿಚುವಲ್ ಆಗಿ ಕುಟುಂಬವನ್ನು ಕಟ್ಟುವಂತ ಕೆಲಸವನ್ನ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. பர ஆவிக்குரிய வனத்துல குடும்பத்தை கட்டுகிற வேலையும் கரத்துல ನಿಮ್ಮ கொடுத்திருக்கிறார். ವೈಫ್ ಅನ್ನು, ನಿಮ್ಮ ಮಕ್ಕಳುಗಳನ್ನ ನೀವು ಕಟ್ಟಬೇಕಾಗಿದೆ. உங்க மனைவி உங்க பிள்ளை நீ தான் கட்டணும். ಇದು ಬಹಳ ಬಹಳ ಒಂದು ಮುಖ್ಯವಾದದ್ದು. மிக மிக முக்கியம். ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಇರಬಾರ್ದು ಫ್ಯಾಮಿಲಿಯಲ್ಲಿ. குருடுத்தனமா ಕಣ್ಮುಡಿತನமா ಜಸ್ಟ್ இருக்கக்கூடாது. ಡಿಸರ್ನ್ ಮಾಡ್ರಿ, ವಿವೇಚಿಸ್ರಿ ಏನ್ ನಡೀತಾ ಇದೆ. நீங்க உணர்ந்து கவனிங்க என்னதான் ನನ್ನ நடக்குது. ಫ್ಯಾಮಿಲಿ ಏನ್ ನಡೀತಾ ಇದೆ, ನನ್ನ ಮಕ್ಕಳು ಹೇಗಿದ್ದಾರೆ, ஓ என் குடும்பம் எப்படி நடக்கு, என் பிள்ளைங்க எப்படி இருக்காங்க, ಎಜುಕೇಶನ್, ಲೈಫ್, என் படிப்பு, வாழ்க்கை, ಸ್ಪಿರಿಚುವಾಲಿಟಿ, ஆவிக்குரிய விஷயம், ಪ್ರತಿಯೊಂದು ಕಾರ್ಯಗಳು, ஒவ்வொரு காரியமும் ನನ್ನ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ. என் பிள்ளைங்க எல்லாம் போறாங்க. ಕೆಲವು ಮಕ್ಕಳುಗಳು ಮನೆಯಿಂದ ಹೊರಗಡೆ ಹೋದ್ರೆ ತಂದೆ ತಾಯಿಗಳಿಗೆ ಗೊತ್ತೇ ಇಲ್ಲ, ಅವ್ನು ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. சில பிள்ளைங்க
வெளியே போனா தாய் தகம் தெரியாது என்ன செய்றாங்கன்னு. ಆಮೆನ್. ஆமென். ಇದು ಕಾರಣ ಯಾರು? இது காரணம் யார்? ತಂದೆ ತಾಯಿಗಳೇ. தாய் தகப்பன் நீங்க தான். ಆಮೇಲೆ ನಾವು ಹೇಳ್ತೀವಿ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ ದೇವ್ರು ನಂಬ್ತಾ ಇದ್ದೀನಿ ಯಾಕೆ ಹಿಂಗಾಯ್ತು ಅಂತ. அப்புறம் சொல்லி நான் சர்ச்சுக்கு போறேன் இதெல்லாம் நடக்குது ஏன் நடக்குதுன்னு ಜಸ್ಟ್ கேக்குறீங்க. ನಿಮ್ಮ ಲೈಫ್ ಅಲ್ಲಿ ನೋಡ್ರಿ, உங்க வாழ்க்கையை பாருங்க. ನಿಮ್ಮ ಒಳಗಡೆ ಎಷ್ಟು ಭಯಭಕ್ತಿ ಇದೆ, உங்களுக்கு எவ்வளவு பயபக்தி இருக்கிறது, ಯಾವ ರೀತಿಯಾಗಿ ಬಂದು ದೇವರ ಜೊತೆಲಿ ಇದ್ದೀರಾ. எவ்விதமாக தேவனோடு இருக்கிறீங்க. ಆಮೆನ್. ஆமென். ಇವತ್ತು ನಾನು ಹೇಳ್ತಾ ಇದ್ದೀನಿ ಅನೇಕ ಮಕ್ಕಳುಗಳು ನೋಡ್ರಿ, ನಾನು ಕೆಲವು ಸಮಯದ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಮಕ್ಕಳುಗಳು ದಾರಿ ತಪ್ಪಲಿಕ್ಕೆ ಏನ್ ಕಾರಣ ಅಂತ. நான் சில வேளை யோசிப்பேன் இந்த பிள்ளைங்க வழி தவறுங்க தான் காரணம். ಕೆಲವೊಂದು ಮಕ್ಕಳುಗಳು ನಮ್ಮ ಸಭೆಯಲ್ಲಿ ದಾರಿ ತಪ್ಪಲಿಕ್ಕೆ ಕಾರಣ ನಾನು ಹುಡುಕ್ತಾ ಇದ್ದೆ. சில நம்ம சபையில வழி தவறு காரணம் தேடி கொண்டிருந்தேன். ಆಮೆನ್. ஆமென். ಇವತ್ತು ನೀವು ಯೋಚನೆ ಮಾಡ್ರಿ, கொஞ்சம் நீங்க யோசிங்க ನಿಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಏನ್ ಕಾರಣ ಯೋಚನೆ ಮಾಡಿ. பிள்ளைங்க வழி தவறதுக்கு என்ன காரணம்? ಒಂದು ತಂದೆ ಆದವನು ಮೇಜರ್ ರೋಲ್ ತೆಗೆದುಕೊಳ್ಬೇಕಾಗಿರೋ முக்கியமான பகுதி எடுக்க தகப்பன் ಆ ಸ್ಥಾನದಲ್ಲಿ ನಿಂತ್ಕೊಂಡಿಲ್ಲ. அந்த ஸ்தானத்தில் நிக்கல. ಆಕ್ಚುಲಿ ನೋಡ್ರಿ, ಬೈಬಲ್ ಹೇಳ್ತದೆ ಕೀರ್ತನೆ 128ರಲ್ಲಿ 1ನೇ ವಾಕ್ಯ, 128ஆம் சங்கீதம் 1 வசனம் சொல்லுகிறது, ಯೆಹೋವನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನು ಅಂತ. கர்த்தருக்கு பயந்து அவன் வழியில் நடக்கிறவன் ಅದ್ರ ನಂತರ ಕೆಳಗಡೆ ಹೇಳ್ತಾ ಇದೆ ಅವನ ವೈಫ್ ಮಕ್ಕಳುಗಳು ಹೇಗಿರ್ತಾರೆ ಅಂತ. அதான பிறகு கீழே சொல்றது மனைவி பிள்ளை எப்படி ಬಟ್ ಇದಕ್ಕೆಲ್ಲ ರೂಟ್ ಯಾವುದು? ಇದಕ್ಕೆಲ್ಲ வழி எது? ಹಸ್ಬೆಂಡ್ ಅಂತ ರೋಲ್ ಅಲ್ಲಿ ಇರುವ ಆತನು, ಫಾದರ್ ಎನ್ನುವಂತ ರೋಲ್ ಅಲ್ಲಿ ಇರುವ ಆತನಿಗೆ ಮೊದಲನೇದಾಗಿ ಬೇಕಾಗಿರೋದು ದೇವರ ಭಯ. கணவன் என்ற ரோல் இருக்கு, தகப்பன் ரோல் இருக்கிற முதல்ல தேவ பயம். ದೇವರ ಭಯ ನನಗಿದೆ ಇದೆ ಅಂತ ಹೇಳಿ ಅವನು ಸುಮ್ಮನೆ ಜೀವಿಸೋದಿಲ್ಲ. தேவ பயம் இருக்கு சும்மா வாருதல்ல. ದೇವರ ಭಯ ಅಂದ್ರೆ ಏನು? தேவ பயம் என்றால் என்ன? ಕೆಟ್ಟದ್ದನ್ನ ದೂರ ಮಾಡುವಂತದ್ದು, தீமையை வெறுத்து தள்ளுவதுதான். ಅಶುದ್ಧವನ್ನ ದೂರ ಮಾಡುವಂತದ್ದು, அசுத்தத்தை தூரமாய் தள்ளுவது. ನಾನು ದೇವರಿಗೆ ಭಯಪಡ್ತಾ ಇದ್ದೀನಿ ಅಂತ ಹೇಳುವಂತ ವ್ಯಕ್ತಿ நான் தேவனுக்கு பயப்படுறேன்னு சொல்றவர்கள் ದೇವರನ್ನ ಹುಡುಕ್ಲಿಕ್ಕೆ ಪ್ರಾರಂಭಿಸ್ತಾನೆ, தேவனை தேட ಆರಂಭಿப்பார்கள், ದೇವರ ಚಿತ್ತವನ್ನ ನೆರವೇರ್ಲಿಕ್ಕೆ ಪ್ರಾರಂಭಿಸ್ತಾನೆ, தேவ சித்தத்தை நிறைவேற்ற ಆರಂಭಿப்பார்கள், ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಪ್ರಾರಂಭಿಸ್ತಾನೆ, தேவ பிரசன்னத்தை ಅನುಭವಿக்க ಆರಂಭಿப்பார்கள். ದೇವರಿಗೂ ಸಭೆಗೂ ಆಲಯಕ್ಕೂ ಫಸ್ಟ್ ಪ್ರಿಯಾರಿಟಿನ ಕೊಡ್ತಾನೆ. தேவனுக்கும் ஆலயத்துக்கும் முக்கியத்துவம் கொடுப்பாங்க. ಕಾಣಿಕೆಗಳಲ್ಲಿ ದಶಮಾಂಶಗಳಲ್ಲಿ ಅವನು ನಂಬಿಗಸ್ತನಾಗಿರ್ತಾನೆ. காணிக்கையும் தசமாகத்துல உண்மையுள்ளவரா இருப்பாங்க. ತಾನು ಇಷ್ಟ ಬಂದಾಗ ಮಾತ್ರ ಚರ್ಚಿಗೆ ಹೋಗೋದಿಲ್ಲ. ಇಷ್ಟ ಬಂದ போது மட்டும் சர்ச்சுக்கு போறதில்ல. ಆ ವ್ಯಕ್ತಿ ಯಾವಾಗಲೂ ದೇವರನ್ನ ಹುಡುಕುವಂತ ವ್ಯಕ್ತಿ ಆಗಿರ್ತಾನೆ. ಮನುಷ್ಯ எப்போதும் தேவனை தேடுகிறவனா இருப்பான். ಆಮೇಲೆ ದೇವರ ಶಬ್ದವನ್ನು ಕೇಳುವಂತ ವ್ಯಕ್ತಿ ಆಗಿರ್ತಾನೆ. தேவ சத்தத்தை கேட்கிறவனா இருப்பான். ಇವತ್ತು ನಾನು ಕೇಳ್ತಾ ಇದ್ದೀನಿ, ನಿಮಗೆ ದೇವರ ಭಯ ಇದೆಯಾ? நான் கேட்கிறேன், உங்களுக்கு தேவ பயம் இருக்கிறதா? ಎಷ್ಟು ಜನ ನೀವು ದೇವರಿಗೆ ಭಯಪಡ್ತಾ ಇದ್ದೀರಾ? எத்தனை பேர் தேவனுக்கு பயப்படுறீங்க? ಆತರ ಕೇಳೋದಾದ್ರೆ ಎಲ್ಲರೂ ಸಹ ಒಂದು ಕೈ ಎತ್ತಿ அந்த கையை காட்டுன்னு சொன்னா எல்லாமே உயர்த்துவீங்க. ದೇವರಿಗೆ ಭಯಪಡುವಂತದ್ದು ನೀವು ನಿಮ್ಮ ಕ್ರಿಯೆಗಳಲ್ಲಿ ತೋರಿಸಬೇಕಾಗಿದೆ. தேவனுக்கு பயப்படுகிற காரியம் நீங்க செயல்ல காட்டணும். ಕೆಟ್ಟದ್ದನ್ನ ದೂರ ಮಾಡಬೇಕು, தீமையை தூரமா தள்ளணும். ಆಮೆನ್. ஆமென். ಒಳ್ಳೆದನ್ನ ಇಟ್ಕೊಳ್ಬೇಕಾಗಿದೆ. நன்மையானதை பிடித்துக்கொள்ளணும். ಒಳ್ಳೆದೇನಾಗಿದೆ? நல்லது என்ன? ಪ್ರಾರ್ಥಿಸುವಂತದ್ದು, ஜெபிப்பது, ದೇವರನ್ನ ಆರಾಧಿಸುವಂತದ್ದು, தேவனை ஆராதிப்பது, ದೇವರಿಗೆ ಮೊದಲನೇ ಸ್ಥಾನ ಕೊಡುವಂತದ್ದು, தேவனுக்கு முதலிடம் கொடுப்பது, ಆಲಯಕ್ಕೆ ಮೊದಲನೇ ಸ್ಥಾನ ಕೊಡುವಂತದ್ದು, ஆலயத்துக்கு முதலிடம், ದೇವರ ಸೇವೆ ಮಾಡುವಂತದ್ದು, ஊழியம் செய்வது, ಕರ್ತನ ಮೇಲೆ ಯಾವಾಗಲೂ ಡಿಪೆಂಡ್ ಆಗಿರುವಂತದ್ದು, கர்த்தர் எப்போதும் சார்ந்திருப்பது. ಮಕ್ಕಳುಗಳಿಗೆ ಕಲಿಸಿಕೊಡಬೇಕು. ನೀವು பிள்ளைகளை கற்று தரணும். இது ದೇವರ ಮೇಲೆ ಡಿಪೆಂಡೆನ್ಸ್ ನ ಕಲಿಸಿಕೊಡಬೇಕಾಗಿದೆ. தேவனை சார்ந்து கொள்வதை கற்றுக் கொடுக்கணும். ಇವತ್ತು ಮಕ್ಕಳು ಕುಟುಂಬದಲ್ಲಿ ದೇವರ ಮೇಲೆ ಹಾತ್ಕೊಂಡಿದ್ದಾರೆ, ಇಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. இல்ல பிள்ளைகள் தேவனை சார்ந்து இருக்காங்க, உங்களை சார்ந்து இருக்காங்களா? ನೀವು ಕಲಿಸಿಕೊಡಬೇಕು, நீங்க அதை கற்றுக் கொடுக்கணும். ಫ್ಯಾಮಿಲಿಯಲ್ಲಿ ಕಲಿಸಿಕೊಡಬೇಕು. குடும்பத்துல கற்றுக் கொடுக்கணும். ಫಾದರ್ ಎನ್ನುವಂತ ರೋಲ್ ಅಲ್ಲಿ ಇರುವ ಆತನು ತನ್ನ ಹೆಂಡತಿಯನ್ನ ಮಕ್ಕಳುಗಳನ್ನ ದೇವರ ಕಡೆಗೆ, ಯು ಹ್ಯಾವ್ ಟು ಸಿ, ಯು ಶುಡ್ ಗೈಡ್ ಯುವರ್ ಚಿಲ್ಡ್ರನ್ ಅಂಡ್ ಫ್ಯಾಮಿಲಿ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ನೀವು ನಡೆಸಬೇಕಾಗಿದೆ. தகப்பன் ரோல் இருக்கிற நீங்க உங்க குடும்பத்தையும் பிள்ளையும் தேவன் பக்கமா வழி நடத்தணும். ದೇವರಿದ್ದಾರಪ್ಪ, ದೇವರಿದ್ದಾರೆ. ஓ தேவன் இருக்கிறார்ப்பா. ಫಸ್ಟ್ ನೀವು ನಡೆಸಬೇಕಾಗಿರೋದು ದೇವರ ಕಡೆ, ಮೊದಲು நடத்தவிட தேவன் பக்கம். ಸೆಕೆಂಡ್ ನೀವು ನಡೆಸಬೇಕಾಗಿರೋದು ಚರ್ಚ್ ಕಡೆ, இரண்டாவதாக சபையின் பக்கமா நடத்தணும். ದೇವ ಸೇವಕರ ಹತ್ರ, ಸಭೆ ಕಡೆ, தேவ ಸಭೆ ಹತ್ರ. ஊழியக்காரத்துல சபை நடத்தல. ಹalleluya, ஹalleluya. ನೋಡ್ರಿ, ಯಾವ ಫ್ಯಾಮಿಲಿ ಈ ಮೂರು ಕಾರ್ಯದಲ್ಲಿ ಮೂರು ತಂದೆಗಳ ಕಂಟ್ರೋಲ್ ಅಲ್ಲಿ ಇರ್ತಾರೋ ಆ ಫ್ಯಾಮಿಲಿನ ಶತ್ರು ಮುಟ್ಲಿಕ್ಕೆ ಆಗೋದಿಲ್ಲ. ஒரு குடும்பம் மூன்று தகப்பனோட கண்ட்ரோல் இருக்கும்போது சத்ரு தொட முடியாது. ಇದು ಮೂರು ಉರಿಯ ಹಗ್ಗ, ಇದು இது மூன்று ஒரு கயிறாய் ಮುಪ್ಪುರಿ ನೂಲ್, ಇದು முப்புரி நூலா இருக்கு. ಆಮೆನ್. ஆமென்.